ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಾಂತಿಯವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಗಿಸಿ. ಹರಿ ಓಂ ಎಲ್ಲರಿಗೂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿವೇಕ ಚೂಡಾಮಣಿ 24 ಒಂದು 2-3 ಪ್ರಶ್ನೆಗಳಿದೆ. ಅದಾದ್ಮೇಲೆ 25th ಇದರಲ್ಲಿ ಇರೋದೇ ಕಂಟಿನ್ಯೂನು ಆಗಿದೆ. ಅಲ್ಲಿ 25th ಅಲ್ಲೂ ವಿಜ್ಞಾನಮಯ ಕೋಶದ್ದೇ ಕಂಟಿನ್ಯೂ ಆಗಿದೆ. ಸೊ ಈಗ ಒಂದು ಇದಕ್ಕೆ ನೆಕ್ಸ್ಟ್ ಇದ್ರಲ್ಲಿ ಇಲ್ಲದೆ ಇರೋದು ಒಂದು ಪ್ರಶ್ನೆ ಇದ್ರಲ್ಲಿ ಉಳ್ದೋಗಿರೋದೇನಂದ್ರೆ, ಈ ನಾಟಕ ದೀಪಿಕಾದು ಒಂದು ಏನದು ಅಂತನ್ನೋದು ಒಂದು 24th ಟಾಕ್ ಅಲ್ಲಿ ಇದೆ. ಆತ್ಮನನ್ನು ನಾಟಕ ದೀಪಿಕಾ ಎಂದು ಹೇಗೆ ಹೋಲಿಸಲಾಗಿದೆ? ಕಲ್ಯಾಣಿ ಮೇಡಮ್, ನೀವ್ ಹೇಳ್ತೀರಾ? ಹೇಳಿ. ಈ ನಾಟಕ ದೀಪಿಕಾ ಅದು ವಿದ್ಯಾರಣ್ಯರ ನಾಟಕ ದೀಪಿಕಾ ಅಂತ ಕಥೆ ಬಗ್ಗೆ ಹೇಳ್ತಾರೆ. ಈಗ ನಾಟಕ ಮಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಒಂದು ದೀಪ ಇಟ್ಟಿರ್ತಾರೆ. ಆ ನಾಟಕದಲ್ಲಿ ಮಾಡುವ ಪಾತ್ರಧಾರಿಗೆ ಅವರ ಪಾತ್ರಗಳು ಬಂದು ಹೋಗೋದು ಇರುತ್ತೆ. ಆ ದೀಪದ ಬೆಳಕು ರಾಮನ ಮೇಲೆ ಬಿದ್ರೆ ರಾವಣನ ಮೇಲೆ ಬಿದ್ರೆ ರಾವಣ ಅದ ರೀತಿ ಕಾಣಿಸ್ತಾರೆ. ಆದ್ರೆ ದೀಪದ ಬೆಳಕಲ್ಲಿ ಮಾತ್ರ ಯಾವ ವ್ಯತ್ಯಾಸನೂ ಇಲ್ಲ. ರಾವಣ ಪಾತ್ರ ಹಾಗಿದ್ರು ದೀಪದ ಬೆಳಕು ಅವ್ರು ಹೋಗಿದ್ರು ದೀಪದ ಬೆಳಕು ಮಾತ್ರ ಉರಿತಾನೆ ಇರುತ್ತೆ. ಅದೇ ರೀತಿನೂ ಆತ್ಮನ ಬೆಳಕು ಎಚ್ಚರದಲ್ಲಿ, ಕನಸಲ್ಲಿ, ಗಾಢನಿದ್ರೆಯಲ್ಲಿ ಯಾವಾಗ್ಲೂ ಇರುತ್ತೆ. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಆತ್ಮನ ಬೆಳಕು ಬುದ್ಧಿಯ ಮೇಲೆ ಬಿದ್ದಾಗ ಬುದ್ಧಿ ಪಾತ್ರ ಅಭಿನಯ ಮಾಡುತ್ತೆ. ಆತ್ಮನಿಂದ ಬೆಳಕು ಬರ್ತಾ ಇದೆ ಅಂತ ಬುದ್ಧಿಗೆ ಗೊತ್ತಿಲ್ಲ. ಆ ಆತ್ಮನ ಬೆಳಕು ಯಾವಾಗ್ಲೂ ಇರುತ್ತೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವಸ್ಮ್ಯಹಂ. ಈ ಹೆಸರಲ್ಲಿ ಆತ್ಮನ ಬೆಳಕು. ಬೇರೆಯವ್ರನ್ನ ಕೇಳೋಣ, ಈ ಒಂದು ಶ್ಲೋಕದ ಅರ್ಥನ ಬೇರೆಯವ್ರನ್ನ ಕೇಳೋಣ. ಅದೇ ನೀವು ಹೇಳ್ದಾಗೆ ನಾಟಕ ದೀಪಿಕಾ ಅಂತಂದ್ರೆ ಒಂದು ಸ್ಟೇಜ್ ಅಲ್ಲಿ ಇರೋಂತ ದೀಪ ಹೇಗೆ ಯಾವ ಪಾತ್ರ ಬರುತ್ತೋ ಅದನ್ನ ಬೆಳಗತ್ತೋ, ಅದೇ ತರ ನಮ್ಮ ಆತ್ಮ ಜೀವದಲ್ಲಿ ಹೇಗೆ ಎಲ್ಲಾರ್ಗು ಒಂದೇ ತರ ಬೆಳಕು ಕೊಡುತ್ತೆ, ಎಲ್ಲಾ ಜೀವಿಗಳಿಗೂ ಒಂದೇ ತರ ಬೆಳಕು ಕೊಡುತ್ತೆ ಅಂತ ನೀವ್ ಹೇಳಿದ್ರಿ. ಸರಿಯಾಗಿ ಹೇಳಿದೀರಾ. ಕಾಂತಿ, ಒಂಚೂರು ನಾನು
ಈ ನಾಟಕ ದೀಪಿಕ ಅದು ಇನ್ನೊಂದ್ ತರ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನಾನು ಬೇರೆ ಒಂದ್ ಕಡೆ ಕೇಳಿರೋವಂಥದ್ದು. ಸೊ ಇವಾಗ ನೀವು ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಂದ್ ದೊಡ್ಡ ಸ್ಟೇಜ್ ಮುಂಚೆನೂ ಅಲ್ಲಿ ಹಿಂದಿನ ರಾಜರ ಕಾಲದಲ್ಲಿ ಏನಾಗ್ತಾ ಇತ್ತು, ಅವಾಗ್ಲೂ ಒಂದ್ ದೊಡ್ಡ ದೊಡ್ಡ ದೀಪಗಳು ಬೇರೆ ಬೇರೆ ಕಡೆ ಎಲ್ಲ ಇಟ್ಟಿರ್ತಾ ಇತ್ತು. ಸೊ ಒಂದು ರಾಜನ ಆಸ್ಥಾನ ಇದೆ. ರಾಜನ ಆಸ್ಥಾನದಲ್ಲಿ ರಾಜ ಮೇಲ್ಗಡೆ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ನೆಕ್ಸ್ಟ್ ಏನಾಗತ್ತೆ, ಮಂತ್ರಿ ಬಂದು ಕೂತ್ಕೋತಾನೆ. ಅವನು ಮುಂದೆ ಈ 5 ನರ್ತಕಿ ನಾಟ್ಯ ಮಾಡೋಳು ಇರ್ತಾಳೆ. ಅವಳ ಜೊತೆಗೆ ಏನಾಗತ್ತೆ, ನಾಟ್ಯ ಮಾಡೋಳು, ಆಮೇಲೆ 5 ಜನ ವಾದ್ಯದವರು ಇರ್ತಾರೆ. ಆಮೇಲೆ ಮುಂದಕ್ಕೆ ನಾವು ಒಂದು ಸಭೆ ಅಂತ ಕಲ್ಪನೆ ಮಾಡ್ಕೊಂಡಾಗ ರಾಜ ಕೂತ್ಕೊಳ್ತಾನೆ, ನೆಕ್ಸ್ಟ್ ಮಂತ್ರಿ ಕೂತ್ಕೊಳ್ತಾನೆ. ಅಲ್ಲಿ ಏನಾಗತ್ತೆ, ಅವ್ರು ಯಾರು ಡ್ಯಾನ್ಸ್ ಮಾಡ್ತಾರೋ ಅವರು ವಾದ್ಯದವ್ರು ಇರ್ತಾರೆ. ಅದ್ರ ಮುಂದೆ ಪ್ರಜೆಗಳು ಎಲ್ಲಾರು ಬೇರೆ ಬೇರೆ ಅವರು ಇರ್ತಾರೆ. ಇಲ್ಲಿ ನಮ್ಮ ಕಲ್ಪನೆ ಅಲ್ಲಿ ಎಲ್ಲ ಪ್ರೋಗ್ರಾಮ್ ಏನಾಗತ್ತೆ, ಫಸ್ಟ್ ನರ್ತಕಿ ಬರ್ತಾಳೆ, ರಾಜ ಬಂದು ಕೂತ್ಕೋತಾನೆ, ಮಂತ್ರಿ ಕೂತ್ಕೋತಾನೆ, ಎಲ್ಲ ಬಂದು ಕೂತ್ಕೋತಾರೆ. ನರ್ತಕಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಮಾಡಿದಾಗ ಎಲ್ಲ ಆಹಾ ಅಂತ ಎಲ್ಲ ಹೊಗಳ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಸ್ಟೇಜು ಖಾಲಿ ಆಗುತ್ತೆ. ಖಾಲಿ ಆದಾಗ್ಲೂ ಆ ದೀಪ ಹಾಗೆ ಇರುತ್ತೆ. ಇದು ನರ್ತನ ಇದು ಸಭೆ ಸ್ಟಾರ್ಟ್ ಆಗಕ್ ಮುಂಚೆನೂ ನಡೀತಾ ಇರುತ್ತೆ. ಅಂದ್ರೆ ಇಲ್ಲಿ ನಾವಿವಾಗ ಅಲ್ಲಿ ರಾಜ ಕೂತ್ಕೊಂಡಲ್ಲ, ಅವನು ಯಾರು, ಮಂತ್ರಿ ಯಾರು, ನರ್ತಕಿ ಯಾರು ಅಂತ ಒಂದನೇ ಚಿಂತನೆ ಮಾಡಿದಾಗ ಅಲ್ಲಿ ಮೊದಲನೇ ಕೂತ್ಕೋತಾನೆ ರಾಜ. ಯಾರು ಅವನು? ಅಹಂಕಾರ ಕೂತ್ಕೊಳ್ತಾನೆ, ಫಸ್ಟ್ ಕೂತ್ಕೊಳ್ತಾನೆ ಸ್ಟೇಜಲ್ಲಿ. ಆಮೇಲೆ ಮತ್ತೆ ಅಲ್ಲಿ ನೆಕ್ಸ್ಟ್ ಆ ಬುದ್ಧಿ ಕೂತಿರ್ತಾನೆ ಮಂತ್ರಿಯಾಗಿ. ಅದ್ರ ಮುಂದೆ ಇವಳು ಡ್ಯಾನ್ಸ್ ಮಾಡ್ತಾಳೆ ನರ್ತಕಿ. ಯಾರು ಅವಳು ನರ್ತಕಿ ಡ್ಯಾನ್ಸ್ ಮಾಡೋದು? ನಮ್ಮ ಮನಸ್ಸು ಕುಣಿಯತ್ತಲ್ಲ, ಯಾವಾಗ್ಲೂ ಕುಣಿತಾ ಇರತ್ತಲ್ಲ, ಅದು ನಮ್ಮ ಮನಸ್ಸು. ಈ 5 ಜನ ವಾದ್ಯದವ್ರು ಇದಾರಲ್ಲ, ಅವರೆಲ್ಲ ಪಂಚೇಂದ್ರಿಯಗಳು. ಆಮೇಲೆ ಮಿಕ್ಕಿದೆಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕರಿಸ್ತಾ ಇದಾರಲ್ಲ, ಹೊಗಳ್ತಾ ಇದಾರಲ್ಲ, ಹೊಗಳು ಭಟ್ಟರು. ನಮ್ಮ ವಿಶ್ವ ಎಲ್ಲ ಇದೆಯಲ್ಲ, ನಮ್ಗೆಲ್ಲ ಬೇರೆ ಬೇರೆ ಜೊತೆ ಸೇರ್ಕೊಂಡು ಇಂದ್ರಿಯಗಳ ಜೊತೆ ಸೇರಿ ಆಹಾಹಾ ಓಹೋ ಏನ್ ಚೆನ್ನಾಗಿದ್ಯಾ ನೀನು, ಹೇಗ್ ನಡೀತೋ ಕಾರ್ಯಕ್ರಮ, ಬಿಟ್ರೆ ಇಲ್ಲ ಅಂತ ಎಲ್ಲ ನಡೆಯೋ ಅಂತದ್ದು ಇದು. ಅದು ಎಲ್ಲವಾಗ್ಲೂ ಸ್ಟೇಜ್ ಮುಗಿಲಿ, ಆ ಸ್ಟೇಜ್ ಇರ್ಲಿ, ಎಲ್ಲವಾಗ್ಲೂ ಒಂದು ಮಾತ್ರ ಯಾವಾಗ್ಲೂ ಇದ್ದೇ ಇರುತ್ತೆ, ಅದು ಆ ಬೆಳಕು. ಸೊ ಇದನ್ನ ತುಂಬಾ ಚೆನ್ನಾಗಿ ಅದನ್ನ ಅವರು ಇದು ನಾವು ಯಾವ್ದೋ ಒಂದು ಇದ್ರ ಕಡೆ ಓದ್ದಾಗ ನಾನು ತುಂಬಾ ಹಿಂದೆ ಬರ್ದು ಇಟ್ಕೊಂಡಿದ್ದೆ. ಈಗ ಅದು ಸೂಕ್ತ ಅನಿಸ್ತದೆ ಹೇಳೋದಿಕ್ಕೆ. ಯಾವಾಗ್ಲೂ ನಮ್ಗೆ ಅದು ಗೊತ್ತೇ ಆಗೋದಿಲ್ಲ. ಈಗ ನಾವು ಏನು ಒಂದು ಕಲ್ಪನೆ ಮಾಡ್ಕೊಂಡ್ವಿ, ಅದು ನಮಗ್ ಗೊತ್ತಾಗುತ್ತೆ ಇಲ್ಲ. ಅಲ್ಲಿ ನನ್ನ ಅಹಂಕಾರ ಫಸ್ಟ್ ಅಲ್ಲಿ ಕೂತ್ಕೊಂಡಿದೆ, ಇದರಿಂದ ಹೀಗೆ ನಡೀತಾ ಇದೆ, ನನ್ನ ಮನಸ್ಸೇ ಕುಣಿತಾ ಇದೆ, ಇವೆಲ್ಲ ನಮ್ಮ ಕಲ್ಪನೆಗೆ ನಮಗ್ ಬರೋದೇ ಇಲ್ಲ. ನಾವು ನೋಡ್ತಾ ಇರೋ ದೃಷ್ಟಿಕೋನನೇ ಬೇರೆ ಬೇರೆ ಆಗಿರುತ್ತೆ. ಅಲ್ಲಿ ಈ ಆಭಾಸದಿಂದ ಸೇರ್ಕೊಂಡು ಅದು ಈ ಅಹಂಕಾರ ಬುದ್ಧಿ ಜೊತೆ ಸೇರ್ಕೊಳ್ಳುತ್ತೆ, ಕರ್ತ ನಾನು ಮತ್ತೆ ಇದ್ರ ಜೊತೆ ಸಿಗತ್ತೆ, ಎಲ್ಲ ವೃತ್ತಿಗಳು ಆಗಿ ಇದು ಮಾಡ್ತಾ ಇರ್ತಾರೆ. ಈ ಅಹಂಕಾರ ಚಿದಾಭಾಸ ಜೊತೆ ಒಂದು ಸಂಯುಕ್ತವಾಗುವಂಥ ಭಾಗ, ಜೀವ ಮತ್ತು ಚಿದಾಭಾಸ ಸೇರಿದಾಗ ಆಗುವಂಥದ್ದು. ಈ ಪಂಚ ಜ್ಞಾನೇಂದ್ರಿಯಗಳು ವಾದ್ಯದವರು ಎಲ್ಲ ಮನಸ್ಸನ್ನ ವಿಧವಾದ ವೃತ್ತಿಗಳು ಅವರು ಎಲ್ಲರೂ. ಸೊ ಹಾಗೆ ಈ ರಾಜ ಏನ್ ಅಲ್ಲಿ ಕೂತ್ಕೊಂಡು ಒಂದ್ಸಲಿ ಚೆನ್ನಾಗಿದೆ ಅಂತಾನೆ, ಒಂದ್ಸಲಿ ಚೆನ್ನಾಗಿಲ್ಲ ಅಂತಾನೆ, ಎಲ್ಲಾ ತರದ್ದು ಒಂದು ಇದು ಹೇಳ್ತಾ ಇರ್ತೀವಲ್ಲ, ಹಾಗೆ ನಾವು ಈ ಸುಖ ದುಃಖ ಅನ್ನೋವಂಥದ್ದನ್ನ ಅನುಭವಿಸ್ತಾ ಇರೋದು. ಹಾಗಾಗಿ ನನ್ಗೆ ಇದು ತುಂಬಾ ಇಷ್ಟ ಆಯ್ತು. ಅದನ್ನ ನಾನು ಇದು ಮಾಡ್ತೀನಿ. ಯಾವಾಗ್ಲೂ ಸಾಕ್ಷಿಯಾಗಿ ಆ ಬೆಳಕು ಆತರ ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಯಾವುದೇ ನಡೀಲಿ, ಯಾರೇ ಬಂದು ಕೂತ್ಕೊಳ್ಳಿ, ಯಾರೇ ಎದ್ದೇಳಿ, ಅದು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ ಎಲ್ಲದೂ ಅಂತ ಹೇಳಿ ಇದು. ಹಾಗೆ ನಾವು ಅಲ್ಲಿ ಯಾರೇ ಬಂದು ಕೂತ್ಕೊಳ್ಳಿ, ರಾಜನಾರ ಬಂದು ಕೂತ್ಕೊಳ್ಳಿ, ಪ್ರಜನಾರ ಬಂದು ಕೂತ್ಕೊಳ್ಳಿ, ಯಾರ ಬಂದು ಕೂತ್ಕೊಳ್ಳಿ, ನಾವು ಇವೆಲ್ಲ ನಡೀತಾ ಇರೋದನ್ನ ಸಾಕ್ಷಿ ನಾನು ಅನ್ನೋಂಥದ್ನ ಯಾವಾಗ್ಲೂ ನಮ್ಮಲ್ಲಿ ಇರ್ಬೇಕಾಗಿರೋ ಅಂಥದ್ದು ಅರಿವು. ಅದು ತುಂಬಾ ಚೆನ್ನಾಗಿದೆ. ರಾಜ ಅಹಂಕಾರ, ಮಂತ್ರಿ ಬುದ್ಧಿ, ಡ್ಯಾನ್ಸರು ಮನಸ್ಸು, ಚೆನ್ನಾಗಿರ್ತದೆ. ಅಲ್ಲ, ಇವಾಗ ಹೋದ್ ಟಾಕು ಈ ಟಾಕು ಎಲ್ಲಾನು ಅಷ್ಟೇ ಬರೀ ಎಕ್ಸಾಂಪಲ್ಸೇ ಕೊಡ್ತಿರೋದು.
ಎಲ್ಲದ ಕಂಪ್ಯಾರಿಸನ್ ಯಾವ್ದು ನಮ್ಗೆ ಆತ್ಮ ಪರ್ಮನೆಂಟ್ ಅದು ಇದ್ದೇ ಇರತ್ತೆ ಅಂತ ನನಗೆ ಇದೊಂದು ಹೊಸ ಎಕ್ಸಾಂಪಲ್ ನೀವು ಕೊಟ್ಟಿದ್ದು. ಇದು ಈಸಿಯಾಗಿ ಅರ್ಥನೂ ಆಗ್ಬಿಡತ್ತೆ. ಎಲ್ಲ ವಾದ್ಯ ಇದು 5 ಒಂದು ಜನ ಕಲ್ಪನೆ ನೀಟಾಗಿ ಬಂದ್ಬಿಡತ್ತೆ ನಮ್ಗೆ, ಅದು 1 by 1 by ಯಾರು ಹೇಗೆ ಅಂತ ಹೇಳಿ. ಮುಂದಿನ ಪ್ರಶ್ನೆ, ಕಲ್ಪನಾ ಮೇಡಮ್, ನೀವು ಇದು ಹೇಗಿದ್ರು ಈ ಪ್ರತಿ ಒಂದ್ ಕ್ಲಾಸ್ ಅಲ್ಲೂ ನಾವು ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಅದ್ರದ್ದು ಹೇಳ್ತೀವಿ ಆ ಶ್ಲೋಕ, ಅದ್ರದ್ದು ಅರ್ಥ ನೀವು ತಿಳಿಸ್ಬೋದು. ಈ ಒಂದು ಇದಕ್ಕೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವಸ್ಮೇಹಂ ಅಂತ. ಇದು ಫಸ್ಟು ಮೊದಲು ಪ್ರೇಯರ್ ಮಾಡುವಾಗಲೂ ನಾನು ಕಾತ್ಯಾಯನಿ ಮೇಡಮ್ನ ಅರ್ಥಗಳು ಕೇಳಿದ್ದೆ, ಅವ್ರು ಹೇಳ್ಕೊಟ್ಟಿದ್ರು. ನನಗೇನು ಅರ್ಥ ಆಗಿರಲಿಲ್ಲ ಅಂತ ಇಟ್ಕೊಳ್ಳಿ. ಪ್ರತಿ ಸಾರಿ ಒಂದೊಂದು ಹೊಸ ಬೆಳಕು ಕಾಣಿಸ್ತಾ ಇದೆ ನಮಗೆ. ಈ ತುಂಬ ಚೆನ್ನಾಗಿದೆ ಇದು. ಗುರುಗಳು ಹೇಳುವಾಗ ಈಗ ಮತ್ತೆ ನಿನ್ನೆ ಎಲ್ಲ ಏನೋ ಬೇರೆ ವಿಡಿಯೋಸ್ ನೋಡುವಾಗ ಅವ್ರು ಹೇಳ್ತಾ ಇದ್ರೆ ಸ್ಟ್ರೈಕ್ ಆಗ್ತಾ ಇತ್ತು. ಅಂದರೆ ಅದು ಅರ್ಥ ನಿಜವಾಗ್ಲೂ ಭೌತಿಕ ಬೆಳಕನ್ನೇ ನಾವು ಯಾವಾಗಲೂ, ನಮಗೆ ಭೌತಿಕ ಅಂದರೆ ವಿ ಸಿ ದ ವರ್ಲ್ಡ್ ಫ್ರಮ್ ಆರ್ ಎಕ್ಸ್ಟರ್ನಲ್ ಐಸ್, ಅದೇ ಈ ಚಕ್ಷುಗಳಿಂದ, ಹೊರಗಡಿನ ಚಕ್ಷು ಇಂದ್ರಿಯಗಳಿನ ಮೂಲಕ ನಾವು ನೋಡ್ತಾ ಇರೋದ್ರಿಂದ ಭೌತಿಕವಾದ ಬೆಳಕು. ಈಗ ಏನು ಸೂರ್ಯನ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಅದು ಪ್ರತಿಫಲನಗೊಂಡಾಗ ನಮ್ಮ ಇಂದ್ರಿಯಗಳು ಅದನ್ನ ಗ್ರಾಸ್ ಮಾಡಿಬಿಟ್ಟು ಒಂದು ಮೆಸೇಜ್ ಕಳಿಸಿ ಒಂದು ಇಮೇಜ್ ಬರುತ್ತೆ, ಇದು ಈ ವಸ್ತು, ಇದು ಹಾಸಿಗೆ, ಇದು ಅಂತ ಹೇಳಿ ಹೀಗೆ ಗುರುತಿಸ್ತಾ ಹೋಗ್ತೀವಿ. ಭೌತಿಕ ಬೆಳಕು, ಸೂರ್ಯನ ಬೆಳಕು ಬಿದ್ರೂ ಸಹ ಒಂದು ವಸ್ತುವಿನ ಮೇಲೆ ಅದ್ ಬಿದ್ದಿದೇನೋ ಅಲ್ಲಿ ಹೆಂಗಾಗತ್ತೆ ಅನ್ನೋದು. ಈ ಈ ಈ ಬೆಳಕಿನ ಒಂದು ಇದನ್ನ ಹೇಳುವಾಗ ಅಂತರ್ಜ್ಯೋತಿ, ಪ್ರತ್ಯಜ್ಯೋತಿ, ಬಹಿರ್ಜ್ಯೋತಿ ಅಂತ 3 ತರ ಜ್ಯೋತಿ ಅನ್ನುವಾಗ 3 ಅವಸ್ಥೆಗಳಿಗೆ ಗುರುಗಳು ಹೇಳ್ಕೊಳ್ತಾ ಹೋಗ್ತಾರೆ. ಅದು ತುಂಬಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಎಚ್ಚರ ಸ್ಥಿತಿಯಲ್ಲಿ ಏನು ನಾವು ಜ್ಞಾನವನ್ನ ಅಥವಾ ಎಚ್ಚರದಲ್ಲಿ ಏನೇನನ್ನ ಪರ್ಸೀವ್ ಎಲ್ಲ ನೋಡಿ ನಾವು ಪರ್ಸೀವ್ ಮಾಡ್ತೀವಿ, ಅದು ಭೌತಿಕ ಬೆಳಕಿನಿಂದ. ಬಹಿರ್ಜ್ಯೋತಿ. ಅಂತರ್ಜ್ಯೋತಿ ಅಂತಂದ್ರೆ ಮನಸ್ಸಿನಲ್ಲಿ, ನಾನು ಇವಾಗ ಗಾಢ ನಿದ್ದೆಗೆ ಹೋದಾಗ, ನಾನು ಸ್ವಪ್ನ ಸ್ಥಿತಿಗೆ ಹೋದಾಗ ಒಂದು ಸ್ವಪ್ನ ಲೋಕವನ್ನ ನೋಡ್ತೀನಿ. ಅಲ್ಲಿ ಕೆಲವು ವಸ್ತುಗಳ, ಪ್ರಾಣಿಗಳು, ಮನುಷ್ಯರು, ಒಂದು ಇನ್ಸಿಡೆಂಟ್ಸು ಎಲ್ಲವನ್ನ ನಾನು ಸೆನ್ಸ್ ಮಾಡ್ತೀನಿ, ಅರಿವಿಗೆ ಬರುತ್ತೆ ನನಗೆ. ಅದು ಯಾವ ಬೆಳಕಿನಿಂದ ಅಂತಂದಾಗ ಅದು ಅಂತರ್ಜ್ಯೋತಿ ಅಂತ. ಪ್ರತ್ಯಜ್ಯೋತಿ ಅಂತ ಅನ್ನೋದು ಅದು ಪರಾತ್ಪರ. ಪ್ರತ್ಯಜ್ಯೋತಿ ಅಂತಂದ್ರೆ ಆ ಆತ್ಮನ ನಿಜವಾದ ಬೆಳಕು. ಅದು ಗಾಢ ನಿದ್ದೆಯ ಸ್ಟೇಜ್ನಲ್ಲಿ, ಗಾಢ ನಿದ್ದೆ ಸಹ ಅನುಭವಿಸಿದೆ ಅಂತ ಹೇಳುವ ಒಂದು ಅರಿವು ಇದೆಯಲ್ಲ, ಅರಿವು. ಬೆಳಕು ಅಂತಂದ್ರೆ ಬೆಳಕಲ್ಲ, ಅದು ಅರಿವು, ಒಂದು ಜ್ಞಾನ ಅಥವಾ ಅರಿವು ಅಥವಾ ಚೈತನ್ಯ ಅಂತ ಹೇಳ್ಬೋದು. ಆ ಗಾಢ ನಿದ್ದೆಯಲ್ಲೂ ಸಹ ನೀನು ಎಲ್ಲವನ್ನೂ ಅರಿತಿದ್ಯಾ. ಗಾಢ ನಿದ್ದೆಯಿಂದ ಹೊರಗೆ ಬಂದಾಗ ನನಗೆ ಶಾಂತವಾದ ಒಂದು ಸಮಾಧಾನವಾದ ಒಂದು ಸ್ಟೇಜ್ ಇತ್ತು, ನನಗೆ ತುಂಬಾ ಆನಂದವಾಗಿದ್ದೆ ಅಂತ ಹೇಳುವಂತಹ ಸಾಕ್ಷಿ, ಆ ಅರಿವು, ಅದು ಪ್ರತ್ಯಜ್ಯೋತಿ. ಪ್ರತ್ಯಜ್ಯೋತಿ ಇನ್ನೇನೂ ಅಲ್ಲ, ಆತ್ಮನ ಜ್ಯೋತಿ ಅಥವಾ ಆತ್ಮನ ಬೆಳಕು ಅಂತ. ಆ ಆತ್ಮನ ಬೆಳಕನ್ನ ನಾವು ಅದೇ ಸ್ವಲ್ಪ ಕಾಲ ಮಾತ್ರ ಡೀಪ್ ಸ್ಟೇಟ್, ಒಂದು 2 hours or so many hours, ನಿಮ್ಗೆ ಕಾರ್ತಿಯವ್ರಿಗೆ ಗೊತ್ತಿರುತ್ತೆ ಎಷ್ಟು ಅವರ್ಸ್ ಡೀಪ್ ಸ್ಲೀಪ್ ಸ್ಟೇಟ್ ಹೋಗ್ತೀವಿ ಅಂತ. ಆ ಒಂದು ಡೀಪ್ ಸ್ಲೀಪ್ ಸ್ಟೇಟ್ ನಲ್ಲಿ ನಾವು ಅನುಭವಿಸ್ತಿರುವ ಈ ಗಾಢ ನಿದ್ದೆಯ ಆನಂದದ ಅರಿವು, ಅಂದ್ರೆ ಆತ್ಮನ ಬೆಳಕಿನ ಒಂದು ಸಂತೋಷವನ್ನ ಎಚ್ಚರ ಸ್ಥಿತಿಯಲ್ಲೂ, ಗಾಢ ನಿದ್ದೆಯ ಸ್ವಪ್ನ ಸ್ಥಿತಿಯಲ್ಲೂ, ಎಲ್ಲಾ ಸ್ಥಿತಿಗಳಲ್ಲೂ ಅನುಭವಿಸುವವನೇ ಜ್ಞಾನಿ. ಅಂದ್ರೆ ಅವನಿಗೆ ಆ ಜ್ಞಾನ ಬಂದಿರತ್ತೆ. ಎಲ್ಲ ಬೆಳಕಿನ ಮೂಲ ಬೆಳಕು ಆತ್ಮನ ಬೆಳಕು, ಅವನ ಒಂದು ಅರಿವು, ಅವನ ಒಂದು ಚೈತನ್ಯದಿಂದ ಸಕಲ ಜೀವರಾಶಿಗಳು ಅಥವಾ ನಿರ್ಜೀವ ರಾಶಿಗಳಾಗ್ಲಿ ಯಾವುದೇ ಒಂದು ಸೃಷ್ಟಿ ನಿಂತಿರೋದೇ ಅಥವಾ ಅದರ ಅಸ್ತಿತ್ವವೇ ಈ ಬೆಳಕಿನಿಂದ ಅಂತ. ಸೊ ಅದು ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಜ್ಯೋತಿ, ಪರಾತ್ಪರ. ಅದು ಸ್ವಯಂ ಜ್ಯೋತಿ. ಈ ಆತ್ಮನ ಜ್ಯೋತಿ ಹೆಂಗೆ ಅಂದ್ರೆ ಅದಕ್ಕೊಂದು ಏನೋ ಒಂದು ಸ್ವಿಚ್ ಆನ್ ಮಾಡಬೇಕು ಅಥವಾ ಹತ್ತಿಸ್ಬೇಕು, ಹಣತೆಗೆ ಎಣ್ಣೆ ಹಾಕಿ ಬತ್ತಿ ಹಚ್ತೀವಿ, ಹಂಗಲ್ಲ. ಸ್ವಯಂ ಜ್ಯೋತಿ, ಸೆಲ್ಫ್ ಇಲ್ಯುಮಿನೇಟಿಂಗ್. ಅವನು ಸದಾ ಕಾಲ, ಅದಕ್ಕೆ ನಾಟಕ ದೀಪಿಕಾ ಮತ್ತೆ ಮುಂದಕ್ಕೆ ಬರುತ್ತೆ ಅಂತ ಅನ್ಕೊಂತೀನಿ. ಸದಾ ಕಾಲ ಬೆಳಕು ಬೀರುವಂತಹ ಒಂದು ಜ್ಯೋತಿ ಇದು ಪ್ರತ್ಯಜ್ಯೋತಿ, ಆ ಸ್ವಯಂ ಜ್ಯೋತಿ, ಪರಾತ್ಪರ ಅಂತ. ಆ ಜ್ಯೋತಿಗೆ, ಅಂತರ್ಜ್ಯೋತಿಗೆ, ಈ ಆತ್ಮಜ್ಯೋತಿಗಳಿಗೆ ನಮ್ಮ ಇದು ಆತ್ಮಜ್ಯೋತಿ ತಂಡ ಅಂತಾನೆ ನಮ್ಮ ಹೆಸರು ಸಹ ಇದಕ್ಕೆ, AVSC ಗ್ರೂಪ್ ಸಹ
ಆತ್ಮಜ್ಯೋತಿ ಅಂದರೆ ಎಲ್ಲ ಆತ್ಮಜ್ಯೋತಿಗಳು ಅಂತ ಗುರುಗಳ ಒಂದು ಕಾನ್ಸೆಪ್ಟ್, ಅವರ ಒಂದು ಇಮ್ಯಾಜಿನೇಷನ್, ಅಥವಾ ಅವರು ನಮಗೊಂದು ಹೆಸರಿಟ್ಟಿದ್ದು ಈ ಗುಂಪಿಗೆ ಬಹಳ ಧನ್ಯವಾದಗಳನ್ನ ಹೇಳ್ಬೋದು ಗುರುಗಳಿಗೆ. ಅವಾಗ ಗೊತ್ತಾಗ್ತಿರಲಿಲ್ಲ EVC ಅಂದರೆ ಏನು, ಆತ್ಮಜ್ಯೋತಿ ನಮಸ್ಕಾರ ಹರಿ ಓಂ ಅಂತ ಹೇಳಿ ಆತ್ಮಜ್ಯೋತಿಗಳಿಗೆ ನಮಸ್ಕಾರ ಅಂತ ಅನ್ನುವಾಗ ಪ್ರಾಯಶಃ ಸುಮಾರು ಕ್ಲಾಸ್ಗಳಲ್ಲಿ ಒಂದು ರೂಢಿಯಲ್ಲಿ ಮಾಡಿರಬಹುದು. ಅರ್ಥ ಆಗ್ತಾ ಈಗ ಒಂದು ಆತ್ಮನ ಮೇಲೆ ಅಥವಾ ಮನಸ್ಸಿನ ಮೇಲೆ ಅಥವಾ ಹೃದಯದ ಮೇಲೆ ಅಂತ ಅನ್ಕೊಂಡು ಈಗ ನಮಸ್ಕಾರ ಮಾಡುವಾಗ್ಲೂ ಆತ್ಮಗಳಿಗೆ ಒಂದು ಮಿಲನ, ಆತ್ಮಗಳ ಒಂದು ಮಿಲನ ಅಥವಾ ಒಬ್ರಿಗೊಬ್ರು ಶುಭ ಕೋರುವಂಥದ್ದು ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ದ ಡೆಪ್ತ್ ಆಫ್ ಇಟ್, ಆ ಒಂದು ನಿಜದ ಇದನ್ನ ಅರಿವು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕಲ್ಲ ಕಾಂತಿ? ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಕಲ್ಪನಾ. ನಿಮ್ಮನ್ನ ಮಿಸ್ ಮಾಡ್ಕೋತಿದ್ವಿ ನಾವು. ನೀವು ಒಂಥರ ಸ್ಮೂತ್ ಆಗಿ ಫ್ಲವರಿ ಆಗಿ ಹೇಳ್ಕೊಂಡು ಹೊಟ್ಟೋಗ್ತೀರಾ. ಯಾವುದೇ ಒಂದು ಕಾನ್ಸೆಪ್ಟ್ ಇಲ್ಲಿ ಗೊತ್ತಿಲ್ಲ ಅಂತ ಕೂಡ ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಅದು ನಿಮ್ಮ ಸ್ಪೆಷಾಲಿಟಿ. ಅಂಡ್ ಎಲ್ಲದನ್ನು ಲಿಂಕು ಮಾಡಿದ್ರಿ ನೋಡಿ ನೀವು. ಈಗ ಹಿಂದಿನ ನಾಟಕ ದೀಪಿಕನ್ನು ಲಿಂಕ್ ಮಾಡಿದ್ರಿ, ನೀವು ಆತ್ಮಜ್ಯೋತಿ ಅಂತ ನಮ್ಮನ್ನ ಯಾಕೆ ಕರೀತಾರೆ ಗುರುಗಳು ಅನ್ನೋದು ಲಿಂಕ್ ಮಾಡಿದ್ರಿ ನೋಡಿ. ಈ ಒಂದ್ ಪ್ರಶ್ನೆಗೆ ಎಷ್ಟಿದೆಯೋ ಅಲ್ಲಿ ಟಾಕ್ ಅಲ್ಲಿ ಅದು ಹೇಳೋದ್ ಬಿಟ್ಟು ನೀವು ಇಷ್ಟೊಂದೆಲ್ಲ ಲಿಂಕ್ ಮಾಡುವಂತ ಕೆಪಾಸಿಟಿ ಇದೆ. ತುಂಬಾ ಚೆನ್ನಾಗೂ ಹೇಳ್ತೀರಾ ನೀವು. ನೀವು ಪ್ರತಿ ಕ್ಲಾಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಾಂತಿ ಇದೆಲ್ಲ ಇದು ಗುರುಗಳು ಎಲ್ಲಿಂದನೂ ಹೇಳ್ಸ್ತಾ ಇದಾರೆ. ನಿಜವಾಗ್ಲೂ ನಾನು ಈ ತರ ಪ್ರಿಪೇರ್ ಆಗಿರ್ಲಿಲ್ಲ, ಇದು ಹೇಳ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲಿಂದ ಒಳಗಿಂದ ಹೇಳಿಸ್ತಾ ಇದ್ದಾರೆ. ಅವರ ಒಂದು ಏನು ಇದು ಇಕೋ ಅಂತ ಅನ್ನಿಸ್ತಾ ಇದೆ, ಪ್ರತಿಧ್ವನಿ ಅಲ್ಲಿಂದ ಬರ್ತಾ ಇದೆ ಅನ್ಸುತ್ತೆ. ಅದು ನಿರಂತರವಾಗಿ ನಾವು ಗುರುಗಳ ಸಂಪರ್ಕದಲ್ಲಿ ಇರೋದು ಮತ್ತೆ ಅವರ ಮಾತುಗಳನ್ನ ಕೇಳ್ತಾ ಇರೋದು ಬಹಳ ಮುಖ್ಯ ಅಂತ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದೀನಿ. ಎಲ್ಲೇ ಇದ್ರು, ಆಫ್ರಿಕಾದಲ್ಲಿ ಇದ್ರು, ಎಲ್ಲಿ ಹೋಗಿದ್ರು ಟೂರು, ಒಂದು ವಿಡಿಯೋ ಕೇಳಿದೆ ಅಥವಾ ಒಂದು ಅವರ ಸದ್ಗುರುಗಳ ಮುಖ ಅಥವಾ ಅವ್ರ ಮಾತುಗಳು ಕೇಳಲಿಲ್ಲ ಅಂತಂದ್ರೆ ಒಂಥರ ಅವರು ಒಂದು ಫೋರ್ಸ್ ನಮ್ ಜೊತೆಗೆ ಇರ್ಬೇಕು. ಇದ್ರೆ ಮಾತ್ರ ಇವೆಲ್ಲ ಹೇಳಕ್ ಸಾಧ್ಯ. ಅವರ ಕೃಪೆ ಅಷ್ಟೇಪ್ಪ. ಅಲ್ಲ, ಅದನ್ನ ತಿಳ್ಕೊಳ್ಳೋದಕ್ಕೂ ನಮ್ಗೊಂಥರ ಒಬ್ರದ್ದು ಆತರ ಹಂಚ್ಕೊಂಡಾಗ ನಮಗೂ ಆತರ ಆಗತ್ತೆ ಅಂತ ಅನ್ನೋದು ನಮ್ಗೂ ಅನ್ಸ್ತಾ ಹೋಗುತ್ತೆ. ಈ ಸನ್ನಿವೇಶದಲ್ಲಿ ಈ ತರ ಆಯ್ತು, ಇವ್ರು ಹೇಳಿದ್ದು ನನಗೂ ಆಯ್ತಲ್ಲಪ್ಪ ಅಂತ ಅನ್ಸುತ್ತೆ. ಸೊ ಅದು ತುಂಬಾ ಆಸ್ ಅ ಡಾಕ್ಟರ್ ಮೇ ಬಿ ಯು ಕ್ಯಾನ್ ರೀಚ್ ಟು ದಿ ಪೀಪಲ್ ವೆರಿ ವೆಲ್. ಅದು ಚಿಕ್ಕ ಮಕ್ಳು ಡಾಕ್ಟರ್ ಅಂತಂದ್ರೆ ಇನ್ನೂ ಒಂಥರ ವಿತ್ ಫೀಲಿಂಗ್ ನಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ರಜಿತಾ ಮೇಡಮ್ಗೆ. ಜೀವ ಚೈತನ್ಯ ಅಥವಾ ಆತ್ಮ ಚೈತನ್ಯ ಅಥವಾ ಸಾಕ್ಷಿ, ಅದರ ವಿವರಣೆ ಕೊಟ್ಟಿದ್ದಾರೆ ಗುರುಜಿ. ಅದು ಹೇಗೆ, ಅದು ಒಂದು ಪಿಕ್ಚರ್ ಮೂಲಕನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಚಿದಾಭಾಸ ಅದೆಲ್ಲ ಸೇರಿಸಿ. ಅದನ್ನ ನೀವು ಎಕ್ಸ್ಪ್ಲೈನ್. ಓಕೆ, ಇದನ್ನ ಸುಮಾರು ಕಡೆ ಗುರುಜಿ ತೋರ್ಸಿದ್ದಾರೆ. ಅದೇ ಆತ್ಮ ಬೆಳಕು, ಚಿದಾಭಾಸ ಕನ್ನಡಿ ಮೇಲೆ ಬಿದ್ದಾಗ ಕನ್ನಡಿನ ನಾವು ಬುದ್ಧಿ ಅಂತ ತಗೊಂಡ್ರೆ ಆ ಬುದ್ಧಿಯಲ್ಲಿ ರಿಫ್ಲೆಕ್ಟ್ ಆಗತ್ತೆ, ಅದನ್ನ ಚಿದಾಭಾಸ ಅಂತಾರೆ. ಸೊ ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಈ ದೇಹದ ಮೇಲೆ ಬಿದ್ದಾಗ ಅದು ಇಂದ್ರಿಯಗಳ ಮುಖಾಂತರ ಹೊರಗಡೆ ಇರುವ ವಸ್ತುಗಳನ್ನ ನೋಡಿದಾಗ ಆಗ ನಮಗೆ ನಾನು ದೇಹ ಅನ್ನೋ ಒಂದು ಅಹಂ ವೃತ್ತಿ ಮತ್ತೆ ಇದಂ ವೃತ್ತಿ, ವಸ್ತುಗಳು ಇದಂ ವೃತ್ತಿ, ಈ ನಾನು ಅಂತ ನಾನು ದೇಹ ಅನ್ನೋ ಒಂದು ವೃತ್ತಿ ಬರುತ್ತಲ್ಲ, ಥಾಟ್, ಅದು ಅಹಂ ವೃತ್ತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಈ ಚೈತನ್ಯದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಏನು ನಮ್ಗೆ ಇದೆಲ್ಲ ಕಾಣ್ತಾ ಇರೋದು ಆತ್ಮನ ಬೆಳಕಲ್ಲಿ ಅನ್ನೋದು ನಮ್ಗೆ ಈಗ ಕಲ್ಪನಾ ಮೇಡಮ್ ಹೇಳಿದ್ರಲ್ಲ. ಸೊ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಜ್ಯೋತಿರೇವ ಜ್ಯೋತಿ. ಸೊ ಈ ಒಳಗೆ ಅದನ್ನ ಎಲ್ಲರಿಗೂ ಅಷ್ಟು ಈಸಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ. ಸೊ ಆ ಒಳಗಿನ ಬೆಳಕು ಹೇಗಿದೆ, ಯಾವ ತರ ಅದು ಮೆಕ್ಯಾನಿಸಮ್ ವರ್ಕ್ ಆಗ್ತಾ ಇದೆ ಅಂತ ಸ್ವಲ್ಪ ಡೀಪ್ ಆಗಿ ಹೋದಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಇದು ಚೆನ್ನಾಗಿರುತ್ತೆ. ಸೊ ನಮ್ಮ ದೇಹದಲ್ಲಿ ಅಂತರ್ಜ್ಯೋತಿ, ಒಳಗಡೆ ಇರೋ ಜ್ಯೋತಿ ಯಾವುದು ಅಂತಂದಾಗ ಈ ಚೈತನ್ಯನೇ, ಅಂದ್ರೆ ಚಿದಾಭಾಸ. ಸೊ ಈ ಚಿದಾಭಾಸ ಅಂದ್ರೆ ಏನು, ನಮ್ಗೆ ಬುದ್ಧಿ ಅನ್ನೋದು ಒಂದು, ಬುದ್ಧಿ ಅಂದ ತಕ್ಷಣ ನಮ್ ತಲೆ ಹತ್ರ ಹೋಗುತ್ತೆ.
ದೇಹ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಸ್ಥೂಲವಾದ ದೇಹ. ಮನಸ್ಸು ಅಂದಾಗ ಥಾಟ್ಸ್, ವೃತ್ತಿಗಳು. ಸೊ ಆ ವೃತ್ತಿಗಳು ಎಲ್ಲಿಂದ ಬರುತ್ತೆ ಅಂದಾಗ ಈ ಈ ಅಹಂ ವೃತ್ತಿ, ನಾನು ದೇಹ. ಎಚ್ಚರ ಆದ ತಕ್ಷಣ ನಾನ್ ದೇಹ, ಓ ಅದು ವಸ್ತು, ಓ ಇದು ಫ್ರಿಡ್ಜು, ಇದು ಫ್ಯಾನು, ಅದು ಇದಂ ವೃತ್ತಿ. ಸೊ ಈ ವೃತ್ತಿಗಳು ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ. ಆಗ ನಾವು ಈ ಚೈತನ್ಯವನ್ನ ಹೇಗೆ ನಾವು ಗುರುತಿಸಕ್ಕಾಗತ್ತೆ ಅನ್ನೋದನ್ನ ಈ ಎಕ್ಸಾಂಪಲ್ ಮುಖಾಂತರ ಗುರುಜಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆತ್ಮನ ಬೆಳಕಲ್ಲಿ ಈ ಅರಿವು ಅನ್ನೋದು ಅಖಂಡ ಅಂತ ಹೇಳ್ತಾರೆ ಹೀಗೆ. ಸೊ ಈ ಆತ್ಮನ ಬೆಳಕಲ್ಲಿ ನಮಗೆ ನನ್ಗೆ ಗೊತ್ತಾಯ್ತು, ಹೌದು ಇದ್ ನನ್ಗೆ ಗೊತ್ತಾಗ್ತಾ ಇದೆ ಅನ್ನೋದು ಏನಿದೆ, ಆ ಗೊತ್ತಾಯ್ತಪ್ಪ ಅನ್ನೋದು ಅರಿವು. ಆ ಅರಿವು ಅನ್ನೋದು ಅಖಂಡ, ಅಂದ್ರೆ ಅದಕ್ಕೆ ಭಾಗಗಳು ಅನ್ನೋದು ಇಲ್ಲ. ಸೊ ಹಾಗಾಗಿ ನಮಗ್ ಕಣ್ಣಿಗೆ ಏನೇನ್ ಕಾಣ್ತಾ ಇದೆಯೋ ಅದೆಲ್ಲಾನು ಚೈತನ್ಯನೇ. ಇಲ್ಲಿ ಫ್ಯಾನ್ ಇದೆ ಅನ್ನೋದು ಗೊತ್ತಾಯ್ತು ನನಗೆ. ಸೊ ಅದು ಗೊತ್ತಾಯ್ತು ಅಂದ್ರೆ ಅರಿವು. ಆ ಸದಾ ಅರಿವಿನಲ್ಲಿ ಅದೆಲ್ಲಾನು ಚೈತನ್ಯನೇ ಅಂತ ಹೇಳ್ತಾರೆ. ಇದು ಯಾಕೆ ನಾವು ತಿಳ್ಕೊಬೇಕು ಅಂತಂದ್ರೆ, ನಾವು ಸದಾ ಏನೋ ಒಂದೊಂದು ಥಾಟ್ಸ್, ಈ ಮನೋಮಯ ಕೋಶ ಅಥವಾ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದುಃಖಿಗಳಾಗಿರ್ತೀವಿ. ಯಾವಾಗ ಈ ಚೈತನ್ಯ ಸ್ವರೂಪಿ ನನಗ್ ಕಾಣಿಸ್ತಾ ಇರೋದು ಎಲ್ಲಾನು ಈ ಒಳಗಡೆ ಇರುವಂತಹ ಚೈತನ್ಯನೇ ಅಲ್ಲಿ ರಿಫ್ಲೆಕ್ಟ್ ಆಗಿ ಕಾಣಿಸ್ತಾ ಇರೋದು ಅನ್ನೋ ಒಂದು ಜ್ಞಾನ ಬರುತ್ತೋ, ಆವಾಗ ನಮ್ಗೆ ಆ ಡ್ಯುಯಾಲಿಟಿ ಇರಲ್ಲ, ಅದ್ವೈತ ಸ್ಥಿತಿಗೆ ಹೋಗ್ತೀವಿ. ಆಗ ನಮ್ಗೆ ಅದೇ ಏಕತ್ವ ಭಾವ, ಅದು ಒನ್ನಸ್ ಫೀಲಿಂಗು, ಆ ತರದೆಲ್ಲ ಸದಾ ಆ ಅರಿವಿನಲ್ಲಿ ಇರೋದಕ್ಕೆ ಸಹಾಯ ಆಗತ್ತೆ. ಈ ನಾಲೆಜ್ ಇಂದ ನನಗೆ ಅದು ಅರ್ಥ ಆಯ್ತು. ಅಂದ್ರೆ ಈ ಅಷ್ಟು ಪಿಕ್ಚರ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಸೊ ಯಾಕೆ ನಾವ್ ಅದನ್ನ ತಿಳ್ಕೊಬೇಕು ಅಂತಂದ್ರೆ, ಹೇಗೆ ನನ್ನ ಒಳಗಡೆ ಆತ್ಮ ಜ್ಯೋತಿ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಇದು ಹೆಲ್ಪ್ ಆಯ್ತು ನನ್. ಹೇಗಿದೆ ನಿಮ್ಮ ಅಷ್ಟೇ ಆತ್ಮಜ್ಯೋತಿ? ಅನ್ಸುತ್ತಲ್ಲ. ನಿಮ್ ಆತ್ಮಜ್ಯೋತಿ ಹೇಗಿದೆ ರಚಿತವ್ರೆ? ಇವಾಗ ಬೆಳಕು ಗೊತ್ತಾಗ್ತಾ ಇದೆ. ಅಲ್ಲ, ಗೊತ್ತಾಯ್ತಪ್ಪ. ಹೇಗಿದೆ ಅಂತ ಗೊತ್ತಾಯ್ತು ಅಂದ್ರಲ್ಲ, ಹೇಗಿದೆ ಅಂತ ಕೇಳಿದೆ. ಹೌದಾ, ಉರಿತಾ ಇದೆ ದಗ 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 ಅಂತ. ಸೊ ನಿಮ್ಮ ಆತ್ಮಜ್ಯೋತಿಯಿಂದ ನೀವ್ ಹೇಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಚಿದಾಭಾಸ ಆಗ್ಲಿ ಅಥವಾ ಮನಸ್ಸು, ಬುದ್ಧಿ, ಅದ್ರದ್ದೆಲ್ಲ. ಈಗ ಹೊರಗಿನ ಪ್ರಪಂಚ ಆಬ್ಜೆಕ್ಟ್ಸ್ ಅಂತ ಹೇಳಿದ್ರಿ, ಅಲ್ಲೇ ಅದೇ ತರ ತಾನೇ ಕೊಟ್ಟಿರೋದು ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್. ಆಗತ್ಲು ಒಂದು ಹೂವ ಕೊಟ್ಟಿಯಾರಲ್ಲಿ. ಸೊ ಇವಾಗ ನೀವೇ ಒಂದು ಸೂರ್ಯ ಅಂತ ಅನ್ಕೊಂಡ್ರೆ ಹೇಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು? ಕರೆಕ್ಟ್, ಗೊತ್ತಾಯ್ತು. ಅಂದ್ರೆ ಈಗ ನಾವೇ ಒಂದು ಜ್ಯೋತಿ ಅಂದಾಗ, ನಾವು ನಮ್ಮ ಸುತ್ತ ಇರೋ ಅಥವಾ ಕನ್ನಡಿ, ನಾವು ಯಾರನ್ನ ಮೀಟ್ ಮಾಡ್ತೀವೋ, ಜಸ್ಟ್ ಎಕ್ಸಾಂಪಲ್, ನನ್ನ ಅಂಡರ್ಸ್ಟ್ಯಾಂಡಿಂಗು, ನಾವ್ ಯಾರನ್ನ ಮೀಟ್ ಮಾಡ್ತೀವೋ ಅವರು ನನಗಿಂತ ಬೇರೆ, ನನ್ನ ಥಾಟ್ಸ್ ಅಂಡ್ ಪರ್ಸೆಪ್ಷನ್ಸ್ ಏನಿದೆಯೋ ಅದನ್ನೇ ನಾನು ಅವ್ರ ಮೇಲೆ ಹಾಕ್ಬಿಟ್ಟು ನಾನು ಅವ್ರಿಗೆ ಜಡ್ಜ್ ಮಾಡೋದಾಗ್ಲಿ, ನಾನು ಅವ್ರಿಗೆ ಇದ್ ಮಾಡೋದಾಗ್ಲಿ ಮಾಡದೆ ನನ್ನಲ್ಲಿರುವ ಆ ಜ್ಯೋತಿ ಅವರಲ್ಲೂ ಇದೆ, ಅದೇ ಅವರಲ್ಲೂ ಪ್ರತಿಫಲನ ಆಗ್ತಾ ಇದೆ ಅಂತ ನಾನು ಭಾವಿಸಿ, ಆಮೇಲೆ ನಾನು ಪ್ರಪಂಚವನ್ನ ಎಲ್ಲರನ್ನು ನೋಡೋದಕ್ಕೆ ನಾನು ಪ್ರಯತ್ನ ಮಾಡಿದಾಗ ನನಗೆ ದುಃಖ ಆಗೋದು ಕಡಿಮೆ ಆಗತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಬೇರೆಯವರು ನನ್ಗೆ ಹಿಂಗ್ ಅಂದ್ಬಿಟ್ರಲ್ಲ, ಅಯ್ಯೋ ನನ್ಗೆ ಹಿಂಗಂತಾರ ಇವ್ರು, ಅಯ್ಯೋ ನೋಡುದ್ರಾ ನನ್ನ ಹತ್ರ ಈ ತರ ಮಾತಾಡಿದ್ರು, ಅವ್ರು ನನ್ ಹಿಂದೆ ಹಿಂಗ್ ಮಾತಾಡ್ತಾ ಇದಾರಲ್ಲ ಇವ್ರು, ಆತರ ಇದೆಲ್ಲ ಬೇರೆ ಬೇರೆ ತರ ನಾವು ಯೋಚನೆ ಮಾಡ್ಬೋದು. ಬಟ್ ಈ ಜ್ಞಾನದಿಂದ ನನ್ನ ಜ್ಯೋತಿ ಯಾವಾಗ ನನ್ಗೆ ಕ್ಲಾರಿಟಿ ಬರ್ತಾ ಇದೆಯೋ, ನನ್ನ ಜ್ಞಾನ ಜ್ಯೋತಿ ಯಾವಾಗ ನನಗೆ ಕ್ಲಾರಿಟಿ ಇರತ್ತೋ, ಆಗ ನನಗೆ ಬೇರೆಯವರೆಲ್ಲೂ ನನ್ನನ್ನೇ ನಾನ್ ನೋಡ್ತೇನೆ, ಆ ಚೈತನ್ಯವನ್ನೇ ನಾನ್ ನೋಡ್ತೇನೆ. ಸೊ ನನ್ಗೆ ಆವಾಗ ದುಃಖ ಕಡಿಮೆ ಆಗತ್ತೆ ಅಂತ ನನ್ಗನ್ಸುತ್ತೆ. ಸೊ ಈ ತರ ನಾನು ಅರ್ಥ ಮಾಡ್ಕೊತೀನಿ. ಸೊ ಆ ಹೂವದ್ ಒಂದು ಬೊಕ್ಕೆ ಇರೋದು, ಅದನ್ನ ಬೇರೆಯವ್ರ ಮನುಷ್ಯರು ಅಂತ ನೀವು ಅವ್ರ ಮನಸ್ಥಿತಿನ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಆ ತರ ಈ ಒಂದು ಇದು ನೀವ್ ಲಿಂಕ್ ಮಾಡಿದ್ದು. ನನಗೂ ಏನ್ ಅನ್ಸಿತ್ತು ಅಂತಂದ್ರೆ,
ಆತ್ಮ ಅಂತಂದ್ಮೇಲೆ ನಮ್ BMI ಇಟ್ ಸೆಲ್ಫ್ ಇಸ್ ಅನ್ ಆಬ್ಜೆಕ್ಟ್ ಅಂತ ಮಾಡ್ಕೊಳ್ಳೋದು ಅಂತ ನನಗನ್ಸಿದ್ದು. ಸೊ ಓಕೆ. ಹೌದು. ಈಗ ನಾನು ಹೊರಗಿಂದು ಚೈತನ್ಯ ಅಂತಂದ್ರೆ ಅದು ಆಬ್ಜೆಕ್ಟ್ಸ್ ಆಯ್ತು. ಹಾ ನಮ್ಮದೇ ನಮ್ ದೇಹ, ಮನಸ್ಸು, ಬುದ್ಧಿ ಅದು ಒಂದು ಆಬ್ಜೆಕ್ಟ್ಸ್ ತರ ಆತ್ಮಕ್ಕೆ ಅಂತ ಕರೆಕ್ಟ್. ಆತರನು ನೋಡ್ಬೋದು. ಅದೇ ಇವ್ರು ಹೇಳ್ತಾರಲ್ಲ, ಕಥೆನಿ ಮೇಡಮ್ ಒಬ್ರದು, ಮೇಡಮ್ ಯಾರ್ದವ್ರದು, ಅದೇ ಈ ಕಾಲ್ಗ ಪುಣ್ಯ ಮಾಡ್ಕೊಂಡಿದೆ ನೋಡು, ಅದು ಅವ್ರ ಹೆಸರು ಗೊತ್ತಾಗ್ತಿಲ್ಲ. ಈ ಮುಕುಂದೂರ್ ಕಾಲ್ ಸ್ವಾಮಿಗಳು. ನೋಡು. ಮುಕುಂದ ಮುಕುಂದೂರ್ ಸ್ವಾಮಿಗಳು. ಓ ಇವಾಗ ಕಾಂತಿ ಅವರು ಹೇಳಿದಕ್ಕೆ ಅದು ಎಕ್ಸಾಂಪಲ್. ನೋಡು ಈ ಕಾಲ್ ಎಷ್ಟು ಅದೃಷ್ಟ ಮಾಡ್ಕೊಂಡಿದೆ, ಆ ಫಾರಿನ್ ಡಾಕ್ಟರ್ ಇಂದ ಆಪರೇಷನ್ ಮಾಡಿಸ್ಕೊತಾ ಇದೆ. ಇದು ಇದೆಯಲ್ಲ, ಅದ್ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು. ಈಗ ನೋಡಿ, ನಂಗೆ ನೆಗಡಿ ಆಗಿದೆ, ಕೋಲ್ಡ್ ಆಗಿದೆ, ಪಾಪ ಈ ಮೂಗು ಏನ್ ಮಾಡೋದು ನೋಡು. ನೀವೆಲ್ಲ ಈ ಮೂಗಲ್ಲಿ ನೋಡಿ, ಈ ಮೂಗಿಗೆ ಎಷ್ಟು ಕಾನ್ಸಂಟ್ರೇಷನ್ ಕೊಡ್ತಾ ಇದೀನಿ ನೋಡಿ, ಬೇರೆ ಇಂದ್ರಿಯಗಳಿದೆ ಏನ್ ಪ್ರಯೋಜನ ಇಲ್ಲ ಆತರ. ಆಗ ನಾವು ಅದು ಕಂಪ್ಯಾಷನ್ ಅದೆಲ್ಲ ನಮ್ಮಲ್ಲೇ ನಾವು ಡೆವಲಪ್ ಮಾಡ್ಕೊಂಡಾಗ ಅದು ಇನ್ನೂ ಪ್ರಫೌಂಡ್ ಅನ್ಸತ್ತೆ ನನ್ಗೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಅಲ್ಲ, ಪ್ರೀತಿಸೋದು ನಮ್ಮನ್ನ ನಾವು ಫಸ್ಟ್ ಪ್ರೀತಿಸ್ಕೋಬೇಕಂತೆ, ಆಮೇಲೆ ಬೇರೆಯವ್ರಿಗೆ ಹರಡಕ್ ಸಾಧ್ಯ ಅಂತ. ಯಾಕೆ ನಮಗ್ ಗೊತ್ತಿರ್ಬೇಕು ಪ್ರೀತಿ ಏನು ಅಂತ, ನಾವು ಅವಾಗ ಬೇರೆಯವ್ರಿಗೆ ಕೊಡ್ಬೋದು. ಅದೇ ತರ ಇದನ್ನು. ಸೊ ಹೌದೌದು. ಹೇಳ್ದಾಗೆ ಈಗ ಮೂಗು ಅಂತಂದ್ರೆ ಅದ್ ನೆಗಡಿ ಅಂತಂದ್ರೆ ಅವಾಗ ಹೊಳಿಯತ್ತ ಆ ಪಾರ್ಟ್ ಇದೆ ಅಂತ, ಇಲ್ಲಾಂದ್ರೆ ಏನು ಆರಾಮಾಗಿ ಉಸಿರಾಡ್ತಿರೋದು ಗೊತ್ತಾಗಲ್ವಲ್ಲ. ಹೌದು ನೋಡಿ, ಆ ಇಂದ್ರಿಯಕ್ ಮಾತ್ರ ಎಷ್ಟು ಎಷ್ಟು ಅಟೆನ್ಷನ್ ಕೊಡ್ತಾ ಇದೀನಿ ನಾನು. ಬೇರೆ ಎಲ್ಲ ಕಿವಿ ಇದೆ, ಕಣ್ಣಿದೆ, ಅವೆಲ್ಲ ಏನಕ್ಕೂ ಅಟೆನ್ಷನ್ ಕೊಡಲ್ಲ ನಾವು. ಇದೊಂದಕ್ ಮಾತ್ರ ಪಾಪ ಕೈ ಅಲ್ಲೇ ಹೋಗತ್ತೆ ನಂದು, ಕರ್ಚಿಫ್ ಇಟ್ಕೊಂಡು, ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇರ್ತೀವಿ. ಸೊ ಹಿಂದೆ ಇರೋ ಅಂತ ಬ್ಯಾಕ್ ಗ್ರೌಂಡ್ ಮರ್ತೋಗತ್ತಲ್ಲ, ನಮ್ಗೆ ಆತ್ಮಜ್ಯೋತಿನೇ ಮರ್ತ ಹೋಗ್ಬಿಡುತ್ತಲ್ಲ ಯಾವಾಗ್ಲೂ. ಸೊ ಇದು ಇವಾಗ ನೆಗಡಿ ಬಂದಿದ್ದು ಅದ್ರಿಂದಾನೇ ಬಂದಿದ್ದು. ಅದ್ ನಮ್ದೇನು ಅಲ್ವಲ್ಲ. ಈಗ ಮೂಗಿರೋದು, ಮೂಗಿಂದ ಉಸಿರಾಟ ಆಡ್ತಿರೋದು, ಕಿವಿಯಿಂದ ಕೇಳಿಸ್ಕೊತಿರೋದು, ನೋಡ್ತಿರೋದು ಎಲ್ಲ ಅದ್ರಿಂದಾನೇ ಆಗಿರೋದ್ರಿಂದ ಅದ್ ಸುಮ್ನೆ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಮರಿತಾ ಇದೀವಿ ನಾವು. ಆ ಒಂದು ಅಜ್ಞಾನ ಹೋಗಿ ಜ್ಞಾನ ಬರೋದು ಈ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಇದ್ದ ಹಾಗೆ ನಮ್ಗೆ ಅಟ್ಲೀಸ್ಟ್ ಇದಿದೆ ಅಂತ ಅನ್ನಿಸ್ಕೊಳಿತಾ ಇರುತ್ತೆ. ಹೌದು. ಉಮಾ ಮೇಡಮ್ ಏನೋ ಹೇಳ್ತಾ ಇದ್ರು, ಏನೋ ಹೇಳಕ್ ಬಂದು. ಇಲ್ಲ ಅದಕ್ಕೆ ಆ ಮೂಗಿಗೆ ನೋಡು, ಎಲ್ಲಾ ಬಿಟ್ಬಿಟ್ಟು ನೀನೇ ನನ್ನನ್ನು ಇಷ್ಟೊಂದು ಗಮನ ಸೆಳೆಯೋಂಗ್ ಮಾಡ್ಕೊಂಡಿದ್ಯಲ್ಲ, ಏನಪ್ಪಾ ನಿಂದಿದು ಅಂತ ಹೇಳಿ ಲೀಲೆ ಅಂತ ಆ ಮೂಗಿಗೆ ಹೇಳ್ಬೇಕದು. ಹೌದು. ಈಗ ನೀವು ಇಷ್ಟೊಂದು ಮೂಗಿ ಇಟ್ಕೊಂಡ್ರಲ್ಲಪ್ಪ, ಅದ್ ನಿಮ್ಮ ಎಲ್ಲಾ ಗಮನನು ನಿಮ್ದು ಮೂಗೆ ಸೆಳೆದ್ಬಿಟ್ಟಿದ್ಯಲ್ಲ ಅಲ್ವಾ, ಅದಕ್ಕೆ. ಹೌದು, ಕರೆಕ್ಟ್. ಚೆನ್ನಾಗಿ ಹೇಳಿದ್ರಿ ರಜಿತಾ ಮೇಡಮ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆ ಶ್ರೀನಿವಾಸ ಮೂರ್ತಿ ಸರ್ಗೆ. ಇದಾರಲ್ಲ? ಜೀವಾತ್ಮ, ಪರಮಾತ್ಮ, ಇದ್ರ ವ್ಯತ್ಯಾಸ ಏನು? ನೀವು ವೆರೈಟಿಯಾಗಿ ನಗಿಸ್ತೀರಾ ಸರ್. ಸೊ ಇದನ್ನು ವೆರೈಟಿನೇ ಇದೆ ಇದು ಅಂತ ಅನ್ಕೊಳ್ಳೋದಾ ಅಥವಾ ಒಂದೇನಾ? ಎಲ್ಲ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಅಲ್ಲ, ಅದು ಇದು ಯಾವ್ದ್ರ 25th ಅಲ್ಲಿ ಬರ್ತಾ ಯಾವ್ದಕ್ ಮಾಡಿದೀರಾ? 24 ಅಲ್ಲೇನಾ? 24 ಚಾಪ್ಟರ್ ಅಲ್ಲ? ಎರಡರಲ್ಲೂ ಬರುತ್ತೆ ಸರ್ ಇದು. 24, 25 ಎರಡರಲ್ಲೂ ಬರುತ್ತೆ. ಅದೇ ಇವಾಗ ಜೀವ ಪ್ಲಸ್ ಜೀವಾತ್ಮ ಅಂತ ಕ್ಲಾರಿಟಿ ಕೊಟ್ಟು ಗುರುಗಳು ಹೇಳಿದ್ದಾರೆ. ಏನು ಅಂದ್ರೆ, ನೀನು ಜೀವಕ್ಕೆ ಅದೇ ಬೆಳಕಕ್ಕೆ ಸಾಧ್ಯ ಇಲ್ಲ. ಅದು ಆತ್ಮನ ಬೆಳಕಿನಲ್ಲೇ ಜೀವ ಬೆಳಗೋದು. ಬಟ್ ನೀವೇನ್ ಮಾಡ್ಬಿಟ್ಟಿದ್ದೀರಿ, ಅದು ಮರ್ತೋಗ್ಬಿಟ್ಟಿದ್ದೀವಿ. ನಾನು ಈ ಆತ್ಮ ಸ್ವರೂಪಿನೇ ನಾನು ಈ ಜೀವ ಅಂತ ಅನ್ಕೊಂಡಿದ್ದೀವಿ. ಆದ ಕಾರಣ ಜೀವ ಪ್ಲಸ್ ಆತ್ಮ ಜೀವಾತ್ಮ. ಸೊ ಈ ಜೀವಾತ್ಮನ ನೀವೇನು ತಿಳ್ಕೋಬೇಕು, ದೇಹ, ಮನಸ್ಸು, ಬುದ್ಧಿ, ಈ ಅಹಂಕಾರ, ಚಿತ್ತ ಇವೆಲ್ಲ ಜೀವ ಆಗಿದ್ರು, ಇದಕ್ಕೆ ಯಾವುದು ಒಂದು ಮೂಲ ಚೈತನ್ಯ ಇದು ಬೆಳಕು ಕೊಡ್ತಾ ಇದೆ, ಅದು ಆತ್ಮ ಸ್ವರೂಪಿ. ಆ ಆತ್ಮ ಸ್ವರೂಪಿನ ನೀನು ಕಂಡುಕೊಳ್ಳಬೇಕು ಅಂತ ಹೇಳಿದಾರು ಮೇಡಮ್.
ಅದೇನಾ? ಸೊ ಇಲ್ಲಿ ಈ ಜೀವಾತ್ಮ ಅಂದಾಗ ನೀನು ನಿನ್ನ ಏನು ಚೈತನ್ಯದ ಬೆಳಕು ಚಿದಾಭಾಸದ ಮೇಲೆ ಇದ್ದಾಗ ನಿನ್ನ ಬುದ್ಧಿ ಕೆಲಸ ಮಾಡುತ್ತೆ. ಆ ಬುದ್ಧಿಗಳ ಮುಖಾಂತರ ನೀನು ನಿನ್ನ ಈ ಪಂಚೇಂದ್ರಿಯಗಳನ್ನು ಅರಿವು ಮಾಡಿಕೊಂಡು ನಿನ್ನ ಮೂಲ ಇದು ನಿನ್ನ ತಿಳ್ಕೊಳ್ತೀಯ. ಆದರೆ ಇದಕ್ಕೆಲ್ಲ ಮೂಲವಾಗಿರುವಂಥದ್ದು ಆತ್ಮನ ಚೈತನ್ಯದ ಬೆಳಕು. ಸೊ ಈ ಎರಡನ್ನೂ ತಿಳ್ಕೊಳ್ಬೇಕು. ಜೀವ ಪ್ಲಸ್ ಆತ್ಮ ಇತ್ತು ಜೀವಾತ್ಮ ಅಂತ ಹೇಳಿದ್ದಾರೆ ಅಂತ ನನಗೆ ತಿಳಿದಿರೋದು. ಕರೆಕ್ಟಾ? ಕರೆಕ್ಟೇ ಸರ್. ಇದು ಪರಮಾತ್ಮ, ಆತ್ಮ ಪರಮಾತ್ಮ, ಜೀವ ಆತ್ಮ ಪರಮಾತ್ಮ ಮೂರರದು ಇಲ್ಲಿ ಇವೆಲ್ಲ ಬೇರೆ ಬೇರೆ. ಇದೆಲ್ಲ ಈ ನಾನು ಈ ಜೀವ ಅನ್ನೋದು ಹೇಳಿದರೆ ಅಜ್ಞಾನ ಅನಾದಿ ಕಾಲದಿಂದ ಇರೋದು ಅಂತ. ಸೊ ಜೀವನು ಅನಾದಿ, ಯಾಕೆಂದ್ರೆ ಕತ್ತಲೆ. ಯಾವಾಗ ಅದಕ್ಕೆ ಬೆಳಕು ಬೀಳುತ್ತದೋ ಆವಾಗ ಅದು ಆ ಚೈತನ್ಯದ ಮೂಲ ಸ್ವರೂಪವನ್ನು ತಿಳಿದುಕೊಳ್ಳುತ್ತದೆ. ಆದ ಕಾರಣ ಇದು ನಾನು ಜೀವ ಪ್ಲಸ್ ಆತ್ಮ ಜೀವಾತ್ಮ. ಇದನ್ನ ಹೇಗೆ ಅಂದರೆ ಅದನ್ನು ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರಲ್ಲ, ಪಿಕ್ಚರ್ ನೋಡಿದಾಗ ಅದ್ಮೇಲೆ ಕೆಲವು ಅಭಿಮಾನ ಬರುತ್ತೆ ಅಂತ ಎಲ್ಲ ಹೇಳಿದಾರಲ್ಲ, ಅದೇನಾ? ಇಲ್ಲ, ಈ ಬಲ್ಬ್ ಎಕ್ಸಾಂಪಲ್, ಬಲ್ಬ್ ಫ್ಯಾನ್ ಎಲೆಕ್ಟ್ರಿಸಿಟಿ ಅದರ ಎಕ್ಸಾಂಪಲ್ ಸರ್. ಇದು ಸಿಂಪಲ್ ಆಗಿದೆ. ಅದಾದ್ರೆ ಈಗ ಎಲೆಕ್ಟ್ರಿಸಿಟಿ ಮತ್ತು ಬಲ್ಬು ಯಾವುದೇ ಒಂದು ಎಲೆಕ್ಟ್ರಿಸಿಟಿ ಇಲ್ದಿರ ಬಲ್ಬ್ ಅಂಟ್ಕೊಳ್ಳಲ್ಲ, ಬಲ್ಬ್ ಇಲ್ದಿರ ಬಲ್ಬ್ ಇಲ್ಲದೆ ಇದ್ರೂ ಎಲೆಕ್ಟ್ರಿಸಿಟಿ ಇರುತ್ತೆ. ಆದರೆ ಎಲೆಕ್ಟ್ರಿಸಿಟಿ ಇಲ್ಲದಿರ ಜೀವ ಇರಲ್ಲ. ಸೊ ಈ ಬೇರೆ ಬೇರೆ ನಮ್ಮಲ್ಲಿ ಇದೆಯಲ್ಲ ಪಂಚಭೂತಗಳು, ಕಣ್ಣು ಕಿವಿ ಮೂಗು ಇವೆಲ್ಲ, ಈ ಒಂದು ಫ್ಯಾನು, ಒಂದು ಟ್ಯೂಬ್ ಲೈಟು, ಒಂದು ಗೀಸರ್ ವರ್ಕ್ ಮಾಡಿದಂಗೆ ಬೇರೆ ಬೇರೆ ಅವಯವಗಳು ಕೆಲಸ ಮಾಡ್ತಾ ಇದ್ರು. ಈ ಎಲ್ಲದಕ್ಕೂ ಮೂಲವಾಗಿ ಎಲೆಕ್ಟ್ರಿಸಿಟಿ ಥರ ಸಪ್ಲೈ ಆಗ್ತಿರೋದು ಆತ್ಮ. ನೀನು ಆ ಆತ್ಮ ಸ್ವರೂಪಿಯಾಗಿದ್ದು ನೀನು ಅದನ್ನು ಮರೆತು, ನೀವು ಹೇಳಿದಂಗೆ ಈಗ ಹೇಳ್ತಿದ್ರಲ್ಲ, ಈ ಮೂಗು ಇದು ನೆಗಡಿ ಬಂದರೆ ಈಗ ಮೂಗು ಬಗ್ಗೆ ಗಮನ ಕೊಡ್ತೀವಿ ಅಂತ. ಸೊ ಆ ಮೂಗು ಉಪಾಧಿಗಳ ಮೇಲೆ ಗಮನ ಕೊಡ್ತೀವಿ ಹೊರತು ನಾವು ಆ ಮೂಲ ಇದಕ್ಕೆಲ್ಲ ಬೆಳಕು ಕೊಡ್ತಾ ಇರುವಂತಹ ಚೈತನ್ಯದ ಕಡೆ ಬೆಳಕು ಕೊಡೋದಿಲ್ಲ. ಸೊ ಜೀವ ಅಂದರೆ ಈ ದೇಹ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಜೀವ. ಆಮೇಲೆ ಜೀವ ಪ್ಲಸ್ ಆತ್ಮ ಜೀವಾತ್ಮ. ಕರೆಕ್ಟ್ ತಾನೆ? ಸೊ ಆತ್ಮ ಅಂತ ಇಂಡಿವಿಜುವಲ್ ಅಂತ ತಗೊಂಡಾಗ ಬರೀ ಚೈತನ್ಯ ಸ್ವರೂಪ. ಸೊ ಯಾವಾಗ ಇದು ಎಲೆಕ್ಟ್ರಿಸಿಟಿ ಮತ್ತು ಬಲ್ಬು ಎರಡೂ ಇದ್ದಾಗ ಬೆಳಕು ಬರುತ್ತದೋ, ಹಾಗೆ ನಮಗೆ ಈ ಹೊರಗಿನ ಪ್ರಪಂಚ ಹಾಗೂ ನನ್ನ ದೇಹ ಮನಸ್ಸು ಬುದ್ಧಿ ನೋಡ್ಕೊಳ್ಬೇಕಾಗಿದ್ದಾಗ ಕೂಡ ನನಗೆ ಆ ಚೈತನ್ಯದ ಅವಶ್ಯಕತೆ ಇದ್ದಾಗಲೇ ಮಾತ್ರ ನಾನು ನೋಡ್ಕೊಳ್ತೀನಿ. ಅದೇ ಗಾರ್ಡಲ್ಲಿದ್ದರೆ ಹೋದಾಗ ಆ ಒಂದು ನಾನೂ ಇಲ್ಲ ಪ್ರಪಂಚನೂ ಇಲ್ಲ. ಆ ಒಂದು ಚೈತನ್ಯ ಸ್ವರೂಪದಿಂದ ಅದು ಬೆಳಗ್ತಾ ಇರುತ್ತೆ. ಅದನ್ನು ನಾನು ಈ ಒಂದು ಬೆಳಗ್ಗೆ ನಾನು ಎದ್ದಾಗ ನನಗೆ ಅರಿವಾಗುತ್ತೆ. ಸೊ ಈ ರೀತಿ ಈ ಜೀವ ಮತ್ತು ಇದು ಆತ್ಮ, ಜೀವಾತ್ಮ ಅನ್ನೋದನ್ನ ಎರಡೂ ಸೇರಿದಾಗ ನಿನಗೆ ನಿನ್ನ ಹೊರಗಿನ ಪ್ರಪಂಚ ನಿನ್ನ ಸ್ವರೂಪ ತಿಳ್ಕೋಬಹುದು. ಆದರೆ ನಿನ್ನ ಸ್ವಸ್ವರೂಪ ಆತ್ಮಸ್ವರೂಪಿ ಅಂತ ಅಲ್ಲಿ ಹೇಳುವಂಥದ್ದು ಮುಖ್ಯ ಉದ್ದೇಶ ಅನ್ಸುತ್ತೆ. ಸರಿ ಸರ್, ಸರಿಯಾಗಿ ಹೇಳಿದ್ರಿ ನೀವು. ಅಂದ್ರೆ ಇಲ್ಲಿ ನೀವು ಹೇಳಿದ್ದೆಲ್ಲ ಎಕ್ಸ್ಪ್ಲನೇಷನ್ ಕರೆಕ್ಟ್. ಬಟ್ ಗುರುಜಿ ಏನ್ ಮಾಡ್ಯಾರೆ ಅಂದ್ರೆ ಈ ಮ್ಯಾಥಮೆಟಿಕಲ್ ಈಕ್ವೇಶನ್ ತರ ಕೊಟ್ಬಿಟ್ಟಿದ್ದಾರೆ. ಇದು ಅಂದ್ರೆ ಜೀವಾತ್ಮ ಇಸ್ ಈಕ್ವಲ್ ಟು ಜೀವ ಪ್ಲಸ್ ಆತ್ಮ, ಆಮೇಲೆ ಜೀವ ಇಸ್ ಈಕ್ವಲ್ ಟು ಬುದ್ಧಿ ಪ್ಲಸ್ ಚಿದಾಭಾಸ. ಸೊ ಅಲ್ಲಿ ಈ ಈಕ್ವೇಶನ್ ಅಲ್ಲಿ ಜೀವಾಗೆ ರೀಪ್ಲೇಸ್ ಮಾಡ್ಯಾರೆ. ಅಂದ್ರೆ ಜೀವಾತ್ಮ ಇಸ್ ಈಕ್ವಲ್ ಟು ಬುದ್ಧಿ ಪ್ಲಸ್ ಚಿದಾಭಾಸ ಪ್ಲಸ್ ಆತ್ಮ. ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಇದು.
ಆತ್ಮ ಇಸ್ ಈಕ್ವಲ್ ಟು ಪರಮಾತ್ಮ ಅಂತ ಕೊಟ್ಬಿಟ್ಟಿದ್ದಾರೆ. ಸೋ ಸಿಂಪಲ್. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಮೂಲಕ ಹೇಳ್ಬಿಟ್ರೆ ಎಕ್ಸ್ಪ್ಲನೇಷನ್ ಪಾರ್ಟ್ ಕಡಿಮೆ ಆಗ್ಬಿಡುತ್ತೆ. ದಿಸ್ ಇಸ್ ಗೋಲ್ಡ್ ದಿಸ್, ದಿಸ್ ಇಸ್ ಗೋಲ್ಡ್ ದಿಸ್ ಪ್ಲಸ್ ದಿಸ್, ಸೊ ರೀಪ್ಲೇಸ್ ದಿಸ್ ವಿತ್ ದಿಸ್, ಅಷ್ಟೇ ಮುಗ್ದೋಗುತ್ತೆ. ಸೊ ಈ ತರ ಕೊಟ್ಟಾಗ ನಮ್ಗೆ ಅಲ್ಲಿ ಆ ಚಿತ್ರದ ಮೂಲಕ ತೋರ್ಸಿದ್ರು, ಸೂರ್ಯ ಆಗ್ಲಿ ಚಿದಾಭಾಸ ಅಂತ ಒಂದು ಮಿರರ್ ಇಟ್ಬಿಟ್ಟು, ಆಮೇಲೆ ನಮ್ದು ಬುದ್ಧಿ ಮನಸ್ಸು ಅದೆಲ್ಲ ಬರುತ್ತೆ. ಆಮೇಲೆ ಒಂದು ಹೂವತ್ ಕೊಟ್ಟಿದ್ದಾರೆ. ಇಲ್ಲಿ ಈಕ್ವೇಶನ್ ಜೀವಾತ್ಮ ಇಸ್ಕೊಂಡು ಜೀವ ಪ್ಲಸ್ ಆತ್ಮ ಅಂತ ಕೊಟ್ರು. ಸೊ ಆ ಈಕ್ವೇಶನ್ ಕೊಟ್ಟಾಗ ಇಷ್ಟೇನಾ ಇದು ಅಂತ ಅನ್ಸ್ಬಿಡುತ್ತೆ. ನಮ್ಗೆ ಒಳಗ್ ಹೋಗತ್ತಾ ಇಲ್ವೋ, ಅಟ್ಲೀಸ್ಟ್ ಕಾನ್ಸೆಪ್ಟ್ ವೈಸ್ ಅರ್ಥ ಆಗೋದು ತುಂಬಾ ಸುಲಭ ಆಗುತ್ತೆ. ಈ ಈಕ್ವೇಶನ್ ಒಂಥರ ಮೇ ಬಿ ಮ್ಯಾಥ್ಸ್ ಓದಿಲ್ದೇ ಇರ್ಲಿ, ಈ ಪ್ಲಸ್ ಅಂಡ್ ಇಸ್ ಈಕ್ವಲ್ ಟು ಅಂತ ಅನ್ನೋದಂತೂ ಗೊತ್ತೇ ಆಗತ್ತೆ. ಅದು ಒಂದು ಜೀವಾತ್ಮನ ಹೇಗೆ ಒಂದು ರೀಪ್ಲೇಸ್ ಮಾಡ್ಕೊಂಡು ಅದು ಹೇಗೆ ಈ ಆತ್ಮ ಇಸ್ ಈಕ್ವಲ್ ಟು ಪರಮಾತ್ಮ ಅಂತ ಮಾಡೋದು, ಅದು ಸಿಂಪಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಪ್ರಶ್ನೆ ಇವ್ರಿಗೆ, ಉಮಾಮೂರ್ತಿ ಮೇಡಮ್ಗೆ. ಶ್ಲೋಕ 54-55 ಎರಡಿದೆ ಇಲ್ಲಿ. ಅದರದ್ದು ಸಂಕ್ಷಿಪ್ತವಾದ ಒಂದು ಮೀನಿಂಗ್ ಕೊಟ್ಟಿಯಾರಲ್ಲ, ಲಿಟ್ರಲ್ ಮೀನಿಂಗು, ಅದನ್ನ ಹೇಳಿದ್ರೆ ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿರೋದನ್ನ ಬೇರೆಯವ್ರನ್ನ ಪ್ರಶ್ನೆ ಮಾಡ್ಬೋದು. ಟ್ರಾನ್ಸ್ಲೇಷನ್ ಅದೆರಡು ಶ್ಲೋಕದ್ದು. ಶ್ಲೋಕಕ್ಕೂ ಉಮಾ ಮೇಡಮ್ಗೂ ಸ್ವಲ್ಪ ಹತ್ರ, ಅದಕ್ಕೆ ಶ್ಲೋಕನೇ ಅವ್ರಿಗೆ. ಅದು ಮೂರ್ತಿಗಳು ಒಂದು ಸ್ವಲ್ಪ ಅದು ಇವತ್ತಿಂದು ಲಾಸ್ಟ್ ಕ್ಲಾಸು ಇವತ್ತಿನ ಕ್ಲಾಸು ಎರಡು ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಆತ್ಮ ಅನ್ನೋದು ನನ್ನೊಳಗಿರೋ ಅಂಥದ್ದು, ಪರಮಾತ್ಮ ಅನ್ನೋದು ಎಲ್ಲ ಕಡೆ ವ್ಯಾಪಿಸಿರೋ ಅಂಥದ್ದು ಅಂತದ್ದು ಒಂದು ತುಂಬ ಸುಲಭವಾಗಿರುವಂಥದ್ದು ಇಂಥದ್ದು. ಅದು ತುಂಬ ಚೆನ್ನಾಗಿದೆ. ಚಿದಾಭಾಸ ಹೆಂಗೆ ಸೇರ್ಕೊಂಡು ಏನೇನು ಆಗತ್ತೆ, ಆ್ಯಕ್ಚುಲಿ ಆಭಾಸ ಅದೆಲ್ಲ ಮಾಡೋ ಅಂಥದ್ದೆಲ್ಲ ಆಭಾಸ ಅನ್ನೋದು ಪದ ಕನ್ನಡ ಟ್ರಾನ್ಸ್ಲೇಷನ್ ಆಭಾಸ ಅಂತಂದ್ರೆ ಏನೇನು ಇಲ್ವೋ ಅದನ್ನೆಲ್ಲ ಕ್ರಿಯೇಟ್ ಮಾಡುವಂಥ ಒಂದು ಇದು ಏನದು ಕಲ್ಪಿತ ಪುರುಷ. ಆಭಾಸ ಅನ್ನೋದೇ ಕಲ್ಪಿತ ಪುರುಷ. ಕಲ್ಪಿತ ಪುರುಷ ಬುದ್ಧಿ ಜೊತೆ ಸೇರಿ, ಮನಸ್ಸು ಜೊತೆ ಸೇರಿ, ದೇಹದ ಜೊತೆ ಸೇರಿ, ಒಂದೊಂದು ಜೊತೆ ಸೇರಿ ಹೇಗೆ ನಾವು ಅದರೊಳಗೆ ಟ್ರ್ಯಾಪ್ ಆಗ್ತೀವಿ ಅಂತ ಹೇಳಿ. ಓಕೆ, ಇಲ್ಲಿ ಎರಡು ಶ್ಲೋಕಗಳನ್ನ ಗುರೂಜಿ ಇದ್ರೊಳಗೆ ಹೇಳ್ತಾರೆ. ಅನಾದಿ ಕಾಲು ಯಮಹಂ ಸ್ವಭಾವೋ ಜೀವ ಸಮಸ್ತ ವ್ಯವಹಾರ ಊಢಾಹ ಕರೋತಿ ಕರ್ಮಾಣ್ಯಪಿ ಪೂರ್ವ ವಾಸನಃ ಪುಣ್ಯಾನ್ಯ ಪುಣ್ಯಾನಿ ಚ ತತ್ಫಲಾನಿ ಭುಂಕ್ತೆ ವಿಚಿತ್ರಾಸ್ವಪಿ ಯೋನಿಷು ವ್ರಜನ್ ಆಯಾತಿ ನಿರ್ಯಾತ್ಯದ ಊರ್ಧ್ವಮೇಷಃ ಅಸ್ಮೈವ ವಿಜ್ಞಾನಮಯಸ್ಯ ಜಾಗ್ರತ್ ಸ್ವಪ್ನಾದ್ಯವಸ್ಥಾಃ ಸುಖ ದುಃಖ ಭೋಗಃ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅದು. ಇದು ಹೆಂಗೆ ಅಂತಂದ್ರೆ ಬಹಳ ಹಿಂದಿನ ಕಾಲದಿಂದ ನಡೆದು ಬಂದಿರುವ ಈ ನಾನು ಎಂಬ ಸ್ವಭಾವವೇ ಸಮಸ್ತ ವ್ಯವಹಾರಗಳನ್ನು ನಡೆಸುವ ಜೀವನು. ಇವನು ಪೂರ್ವ ವಾಸನೆಗಳಿಂದ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡಿ ಅವುಗಳ ಫಲವನ್ನು ಅನುಭವಿಸುತ್ತಿದ್ದಾನೆ. ವಿಚಿತ್ರವಾದ ಯೋನಿಗಳಲ್ಲಿ ಪ್ರವೇಶಿಸಿ ಕೆಳಕ್ಕೆ ಬರುತ್ತಾನೆ ಅಥವಾ ಮೇಲಕ್ಕೆ ಹೋಗುತ್ತಾನೆ. ಈ ವಿಜ್ಞಾನಮಯನಿಗೆ ಜಾಗ್ರತ್, ಸ್ವಪ್ನ ಮೊದಲಾದ ಅವಸ್ಥೆಗಳು, ಸುಖ ದುಃಖಗಳ ಅನುಭವಗಳು ಉಂಟಾಗುತ್ತದೆ. ಸೊ ಇಲ್ಲಿ ಎಲ್ಲ ಕೋಶಗಳಿಗಿನ್ನ ತುಂಬ ಮುಖ್ಯವಾಗಿರೋದು ವಿಜ್ಞಾನಮಯ ಕೋಶ ಅಂತ ಹೇಳಿ ನಾವು ಈಗ ಆಲ್ರೆಡಿ ಎಷ್ಟು ಇದು 4ನೇ ಕ್ಲಾಸ್ 4ನೇ ಒಂದು ಇದು ಅಂತ ನಾವು ನಡೆಸ್ಕೊಂಡು ಬರ್ತಾ ಇರೋದು. ಪ್ರತಿ ಒಂದು ನಡೆಯುವಂಥದ್ದು ಈ ವಿಜ್ಞಾನಮಯ ಕೋಶದಲ್ಲಿ. ಈ ಮನುಷ್ಯ ಬಂದ ತಕ್ಷಣ ಅವನಿಗೆ ಫಸ್ಟ್ ಅದು ಎಂಟ್ರಾಗೋದು ಅಹಂಕಾರ ಮತ್ತು ಬುದ್ಧಿ ಜೊತೆ, ಚಿದಾಭಾಸದ 2. ಯಾಕಂದ್ರೆ ತುಂಬ ಹತ್ರದಲ್ಲಿ ಫಸ್ಟ್ ಬರೋದೆ ಆ ಬುದ್ಧಿಯದು. ಅಲ್ಲಿಂದ ಬಂದ ತಕ್ಷಣ ನಮಗೆ ಎಲ್ಲದು ಒಂದು ಕೂಟಕ್ಕೆ ಶುರುವಾಗತ್ತೆ. ಅದು ಚಿದಾಭಾಸ ಬುದ್ಧಿ ಜೊತೆ ಸೇರತ್ತೆ, ಜೀವಿ ಆಗತ್ತೆ. ಮೊದಲು ಅವನು ಅಹಂಕಾರ ಇದು ಮಾಡ್ತಾನೆ, ಅಲ್ಲಿ ಅಹಂ ವೃತ್ತಿ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಯಾವಾಗ ಬುದ್ಧಿ ಅಹಂಕಾರ ಬುದ್ಧಿ ಜೊತೆ ಸೇರುತ್ತೋ ಆವಾಗ ಈ ಅಹಂಕಾರವು ಅದು ಹುಟ್ಟ ತಕ್ಷಣ ಏನಾಗತ್ತೆ, ದೇಹದ ಜೊತೆ ಅಂಟ್ಕೊಂಡ್ಬಿಡತ್ತೆ. ಅದು ನಾನ್ ದೇಹ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಎಲ್ಲದನ್ನು ತನ್ನೊಟ್ಟಿಗೆ ಜೋಡಿಸ್ಕೊಂಡು ಹೋಗ್ತಾ ಬರುತ್ತೆ. ಅಲ್ಲಿಗೆ ಬಂದಾಗ ಏನಾಗುತ್ತೆ,
ನನ್ನೊಟ್ಟಿಗೆ ಇದು ಅಹಂ ಜೋಡಿಸ್ಕೊಂಡಾಗ ಏನಾಗುತ್ತೆ, ನನಗೆ ಅಭಿಮಾನ, ನಾನು ಅನ್ನೋ ಅಭಿಮಾನ ಉಟ್ಕೊಳ್ಳುತ್ತೆ ನನಗೆ. ಇದೇ ಅಹಂ ಮತ್ತು ಅಹಂಕಾರ ಎರಡು ಸೇರ್ಕೊಂಡಿರುವಂಥದ್ದು. ಅಂದರೆ ನಾವು ಈಗ ಗಾರ್ಡನ್ ಇದ್ರೆ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಈ ಅಹಂ ಅಹಂಕಾರಕ್ಕೆ ಯಾವುದೇ ಕೆಲಸಗಳಿಲ್ಲ, ಯಾವ ಯೋಚನೆಗಳಿಲ್ಲ, ಯಾವ ಇಂದ್ರಿಯಗಳಿಗೆ ಯಾವುದೇ ಕೆಲಸ ಇಲ್ಲ. ಅವಾಗ ಅಲ್ಲಿ ಏನಿರುತ್ತೆ, ಪೂರ್ಣ ಶಾಂತಿ. ಹಾಗಾಗಿ ನಮಗೆ ಗಾರ್ಡನ್ ಇದ್ರೆ ಅಲ್ಲಿ ನಮ್ಗೆ ಏನಾಯ್ತು, ಯಾರು ಎತ್ತು ಏನು ಮಾಡಿದ್ರು ನಮ್ಗೇನು ಗೊತ್ತಾಗಲ್ಲ. ಆದರೆ ಮಲಗಿದಾಗ ನಾವೆಷ್ಟು ಚೆನ್ನಾಗಿದ್ವೋ, ಎಚ್ಚರ ಆದ ತಕ್ಷಣ ಮತ್ತೆ ಈ ಅಹಂಭೂತ ನಮ್ಮನ್ನ ಶುರು ಮಾಡುತ್ತೆ. ದೇಹ ಬರುತ್ತೆ, ಅರಿವು ಬರುತ್ತೆ. ನಾವು ಬಂದ ತಕ್ಷಣ ನಾನು ಇದ್ದೀನಿ, ನಾನು ಎದ್ದೆ ಅನ್ನೋ ಶುರು ಮಾಡ್ಕೊಳ್ತೀವಿ. ನಾನು ಎದ್ದೆ ಅಂದ ತಕ್ಷಣ ನನಗೆ ನಾನು ಅನ್ನೋ ಅರಿವು ಬಂತು. ಅದ್ರ ಜೊತೆ ಏನಾಯ್ತು, ಅಹಂ ವೃತ್ತಿ ಬಂದ ತಕ್ಷಣ ಏನಾಗುತ್ತೆ, ಅದ್ರ ಜೊತೆಗೆ ಬುದ್ಧಿ ಜೊತೆಗೆ ಚಕ್ 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 ಅಂತ ಮನ್ಸು ದೇಹ ಎಲ್ಲ ಒಂದೊಂದೇ ಸೇರ್ಕೊಂಡ್ಬಿಡುತ್ತೆ. ಈ ಮನಸ್ಸು ಬರುತ್ತೆ, ಬುದ್ಧಿ ಬರುತ್ತೆ, ದೇಹ ಬರುತ್ತೆ, ಎಲ್ಲವೂ ಒಂದ್ರೊಟ್ಟಿಗೆ ದೇಹದ ಜೊತೆ ಎಲ್ಲ ಸೇರ್ಕೊಂಡ ತಕ್ಷಣ ನಾನು ಇದ್ದೇನೆ ಅಂತ ಶುರು ಆಗುತ್ತೆ. ನಾನು ಎದ್ದೆ, ನಾನು ಏನು ಮಾಡ್ಬೇಕು ಇವಾಗ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದೊಂದೇ ವೃತ್ತಿಲಿ ಹೇಗೆ ವೃತ್ತಿಗಳು, ಬುದ್ಧಿ ಅನ್ನೋದು ಒಂದು ವೃತ್ತಿ ಅಂತ ಹೇಳ್ತಾರೆ ನಾವು. ಅದ್ರ ಜೊತೆಗೆ ಎಲ್ಲ ವೃತ್ತಿಗಳು ಒಂದಾಗತ್ತೆ, ಒಂದು ಸೇರ್ಕೊಳ್ತಾ ಇರತ್ತೆ, ಅಭಿಮಾನ ಜೊತೆ ಬರುತ್ತೆ. ಅದಕ್ಕೆ ಇವಾಗ ಒಂದು ಹೇಳ್ತಾರೆ, ಇದಕ್ಕೆ ಅಹಂ ಇಂದ ಏನಾಗುತ್ತೆ, ಆಕಾರ ಬರುತ್ತೆ. ದೇಹದ ಜೊತೆ ಸೇರಿದ ತಕ್ಷಣ ಶುದ್ಧ ಚೈತನ್ಯ ಯಾವಾಗ ಆಕಾರ ತಗೊಳುತ್ತೋ, ಏನಂದ್ರೆ ಆಕಾರ ತಗೊಳ್ಳೋದು ಅಂದ್ರೆ ದೇಹ ಬುದ್ಧಿ ಮನಸ್ಸು ಜೊತೆ ಜೋಡಿಸ್ಕೊಳ್ಳೋದು. ತಗೊಂಡ ತಕ್ಷಣ ಅಹಂಕಾರ ಬರುತ್ತೆ. ಈ ಅಹಂಕಾರದಿಂದ ನಾನು ಏನು ಮಾಡ್ತಾ ಇದ್ದೀನಿ, ಏನು ಬಿಡ್ತಾ ಇದ್ದೀನಿ ನಮ್ಗೇನು ಗೊತ್ತಾಗ್ತಾ ಇಲ್ಲ. ನಮಗೆ ಇವಾಗ ಏನಾಗುತ್ತೆ, ಅದು ಹೇಳುತ್ತೆ ನಾನು ಮಾಡ್ತಾ ಇದ್ದೀನಿ, ದೇಹದ ಜೊತೆ ಸೇರಿಸ್ಕೊಳುತ್ತೆ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿದೆ ಅಂತ ಯಾವಾಗಲೂ ತಟ್ಕೊಳ್ತಾ ಇರುತ್ತೆ. ಸೊ ಅದಾದ ತಕ್ಷಣ ಏನಾಗುತ್ತೆ, ಕರ್ತ ಅಂತ ಆಗ್ಬಿಡುತ್ತೆ. ಅದು ಯಾವಾಗ ಬುದ್ಧಿ ದೇಹದ ಜೊತೆ ಸೇರಿಕೊಂಡು ನಾನು ಅಂತ ಹೇಳಕ್ಕೆ ಶುರು ಮಾಡುತ್ತಾ, ನಾನು ಮಾಡ್ತಾ ಇದ್ದೀನಿ ಅಂತ, ಅವಾಗ ಏನಾಗುತ್ತೆ, ಕರ್ತ ಅಂತ ಆಗುತ್ತೆ. ಅಂದರೆ ಮತ್ತೆ ಈ ಸುಖ ದುಃಖ ಎಲ್ಲ ಅನುಭವಿಸ್ತಾ ಇದೆಯಲ್ಲ, ಯಾವುದ್ರ ಜೊತೆ ಸೇರಿದಾಗ ಈ ಬುದ್ಧಿ ಏನಾಗುತ್ತೆ, ಮನಸ್ಸು ಜೊತೆ ಸೇರ್ಕೊಳ್ಳುತ್ತೆ. ಅಂದರೆ ಅದ್ರ ಜೊತೆ ಅಹಂಕಾರ ಇದ್ದೇ ಇರುತ್ತೆ. ಮನಸ್ಸು ಜೊತೆ ಸೇರಿದಾಗ ಏನಾಗುತ್ತೆ, ಅವಾಗ ನಾನು ಆ್ಯಕ್ಚುಲಿ ಸುಖ ದುಃಖ ಎಲ್ಲ ಅನುಭವಿಸ್ತಾ ಇರೋದು ಮನಸ್ಸು. ಮೇಲ್ಗಡೆ ಇದು ದೇಹ ನಾನು ಮಾಡ್ತಾ ಇದ್ದೀನಿ ಕ್ರಿಯಾ ಅಂತ ಹೇಳ್ತಾ ಇರೋದು ದೇಹ ಮಾಡ್ತಾ ಇರುತ್ತೆ, ಅಲ್ಲಿ ಬುದ್ಧಿ ಇರೋದಿಲ್ಲ. ಆದರೆ ಹೇಳ್ಕೊಡೋ ತಗೊಳ್ಳೋದು ಯಾವುದೋ ಡಿಕ್ಟೇಟರ್ಶಿಪ್ ಅಲ್ಲಿ ಬುದ್ಧಿ ನಾನು ಮಾಡಿದೆ ಅಂತ ತಗೊಳ್ತಾ ಇರುತ್ತೆ. ಇಲ್ಲಿ ಮನಸ್ಸಿಗೆ ಜೊತೆ ಸೇರ್ಕೊಂಡಾಗ ನಾನು ಸುಖ ದುಃಖ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸನ್ನು ತನ್ನ ವಶಕ್ಕೆ ತಗೊಳುತ್ತೆ. ಹೀಗೆ ಮತ್ತೆ ತಾನು ಅಷ್ಟೇ ಎಲ್ಲ ತಿಳ್ಕೊತಾ ಇದ್ದೀನಿ, ನಾನೇ ತುಂಬ ಬುದ್ಧಿವಂತ ಅಂತ ಹೇಳಿ ಎಲ್ಲವೂ ತಾನೇ ಅಂತ ಹೇಳ್ಕೊಂಡು ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಈ ಬಂಧನ ಅಂತ ಹೇಳಿ ಆ್ಯಕ್ಚುಲಿ ನಮಗೆ ಈ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇಂದ ನಮ್ಗೆ ಏನಾಗ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ, ನಾನು ತಿಳ್ಕೊತಾ ಇದ್ದೀನಿ ಅನ್ನೋ ಒಂದು ಇದ್ರೊಳಗಿಂದ ನಾವು ಕೂತ್ಕೊಳ್ತಾ ಇದ್ದೀವಿ. ಈ ಅಜ್ಞಾನದಿಂದ ಅಂತ ಹೇಳ್ತೀವಿ. ಅಂದರೆ ಈಗ ಇನ್ನೂ ಒಂದು ನೋಡಿದಾಗ ಈ ಅಜ್ಞಾನ ಹೇಗೆ ಬಂತು, ಇದು ನಿಜವಾಗ್ಲೂ ಇತ್ತ ಅಂತ ಹೇಳಿದಾಗ ಇದೊಂದು ಅನಾದಿ ಅಂತ ಹೇಳ್ತಾರೆ. ಈಗ ಜೀವ ಹೇಗ ಇದಾಯ್ತು ಅಂತಂದಾಗ ಎಲ್ಲವೂ ಅನಾದಿ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ ಅದಕ್ಕೆ ಸೃಷ್ಟಿಗೆ ಬಂತು ಅನ್ನೋದು ಗೊತ್ತಿಲ್ಲ ನಮಗೆ. ಇವಾಗ ಕರ್ಮ ಬಂಧನಗಳೆಲ್ಲ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಅದು ಯಾವುದರಿಂದ ಆಗತ್ತೆ, ಮನಸ್ಸಿನೊಟ್ಟಿಗೆ ಸೇರಿ ಪ್ರತಿ ಒಂದು ಕಾರ್ಯಗಳು ನಡೀತಾ ಇರೋದು. ಅಂದರೆ ನಮಗೆ ಆ ಜ್ಞಾನ ಗೊತ್ತಿಲ್ಲ. ಈಗ ಒಂದು ಚೈತನ್ಯ ಅಂತಿದೆ, ಅದು ಒಂದು ಆತ್ಮ ಅಂತ ಹೇಳ್ತಾರೆ, ಅದು ನನ್ನೊಳಗೆ ಇದೆ. ಆ ಆತ್ಮದ ಒಂದು ಬೆಳಕಿನಲ್ಲಿ, ನಮ್ಮ ಒಂದು ಆ ಚೈತನ್ಯದ ಬೆಳಕಿನಲ್ಲಿ ನಮ್ಮ ಎಲ್ಲ ಕ್ರಿಯೆಗಳು ನಡೀತಾ ಇದೆ ಅನ್ನೋ ಒಂದು ನಮಗೆ ಜ್ಞಾನ ಇಲ್ದಲೇ ಇರೋದ್ರಿಂದ ಸೊ ಇದೆಲ್ಲ ಆಗ್ತಾ ಇದೆ. ಇವಾಗ ನಮಗೆ ಇವಾಗ ಏನಾಗಿದೆ, ಇಷ್ಟು ಒಳಗೆವರೆಗೂ ನಮಗೆ ನಾನೇ ಮಾಡ್ತಾ ಇದ್ದೀನಿ, ನಾನೇ ತಿಳ್ಕೊತಾ ಇದ್ದೀನಿ, ನನಗೆ ಎಲ್ಲ ಗೊತ್ತಾಗ್ತಾ ಇದೆ, ಅನುಭವಿಸ್ತಾ ಇದ್ದೀನಿ ಅನ್ನೋ ಒಂದು ಇದು ಜ್ಞಾನದಲ್ಲಿ ನಾವಿದ್ವಿ. ಈಗ ನಮಗೆ ಅದರಿಂದ ನಮ್ಗೆ ಏನಾಗಿದೆ, ನಾವು ಹೊರಗೆ ಬರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಸಾಕಷ್ಟು ಪ್ರಯತ್ನದಲ್ಲಿ ಇದ್ದೀವಿ ನಾವು. ನಮಗೆ ಯಾತ್ರಿಂದ ನಾವು ಹೇಗಿದ್ವಿ, ಇವಾಗ ಹೇಗೆ ನಮ್ಮಲ್ಲಿ ಬದಲಾಯಿತು ನಮ್ಮ ಜ್ಞಾನದಲ್ಲಿ ಅಂತ
ಸೊ ಆ ಬುದ್ಧಿಗೆ ನಾವು ಸರಿಯಾದ ಒಂದು ಈ ಆತ್ಮಜ್ಞಾನ ಗುರು ಹೇಗೆ ಹೇಳ್ಕೊಡ್ತಾರೋ ಆ ಜ್ಞಾನನ ಬುದ್ಧಿಗೆ ತಂದಾಗ ಅದು ಚೇಂಜ್ ಆಗುತ್ತೆ, ಅದು ಬದಲಾಗತ್ತೆ ಅದು. ಸೊ ಅವಾಗ ಏನಾಗುತ್ತೆ, ಅದು ನಾನೇನು ಅಲ್ಲ ಅನ್ನೋದು, ಅದಕ್ಕೆ ನಾನು ಅನ್ನೋದು ಸ್ಪಷ್ಟತೆ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ಇವೆಲ್ಲದರಿಂದ ಮುಕ್ತ ಆಗ್ತೀವಿ ನಾವು ಅಂತ ಹೇಳಿ ಈ ಶ್ಲೋಕದಲ್ಲಿ ನಮಗೆ 2 ಶ್ಲೋಕದಲ್ಲಿ ಇದನ್ನ ತಿಳಿಸ್ಕೊಡ್ತಾರೆ. ಅನಾದಿ ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಮೇಡಮ್. 2 ಶ್ಲೋಕದ್ದು ಚೆನ್ನಾಗಿ ಮಾಡಿದ್ರಿ. ಕಲ್ಪನಾ ಮೇಡಮ್, ಈ ಅಹಂಕಾರ ಮತ್ತೆ ಅಭಿಮಾನ ಅದನ್ನ ಉದಾಹರಣೆ ಮೂಲಕ ಗುರುಜಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಕೋಬಹುದು. ಇದು ಹೀಗಿದೆ, ವ್ಯತ್ಯಾಸ ಮಾಡ್ಕೊಳಕ್ಕೆ ಈಸಿ ಆಗತ್ತೆ. ಸೊ ಅದು ನೀವು ಕೇಳಿಸ್ಕೊಂಡಿದ್ರೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಇಲ್ಲ ಬೇರೆಯವ್ರನ್ನ ಕೇಳ್ತೀನಿ ಈ ಟಾಕ್ ಕೇಳಿದ್ರೆ. ಕೇಳಿ. ಅದೇ ಅದ್ರದ್ದು ಆ ಎಕ್ಸಾಂಪಲ್ ನ ನೀವು ವಿವರಣೆ ಕೊಟ್ರೆ ಒಳ್ಳೇದು. ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಾಗ ಹೇಗಿರತ್ತೆ? ಅದೇ ಇಲ್ಲಿ ನಾನು ಅನ್ನೋದು ನಾನು ಅನ್ನೋ ಅಹಂ ಮೊದಲು ಸೇರ್ಕೊಂಡು, ನಾನು ಅನ್ನೋ ಅಹಂ ಸೇರ್ಕೊಂಡಾಗ್ಲೇ ಈ ಅಹಮ್ಮಿಂದನೇ ಎಲ್ಲವೂ ಪ್ರಾಬ್ಲಮ್ಸ್ ಆಗ್ತಿರೋದು ಅಂತ ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ. ಅದ್ರ ಜೊತೆಗೆ ಈ ಒರಿಜಿನಲ್ ಆಗಿ ಏನು ನಮ್ಗೆ ಬೆಳಕಿನ ಚೈತನ್ಯದ ಶಕ್ತಿ ಬಂತೋ, ಯಾವ್ದ್ರಿಂದ ನಮ್ಮ ಅಸ್ತಿತ್ವ ಇದೆಯೋ ಅದನ್ನೇ ಮರೆತು ಅದರ ಉಪಯೋಗ ಅದು ಬೇಕೇ ಬೇಕು, ಅದಿಲ್ಲದೆ ನಮ್ಮ ಅಸ್ತಿತ್ವ ಇಲ್ಲ. ಆ ಒಂದು ಬೆಳಕನ್ನ ತಗೊಂಡು ಜೋಡಿಸ್ಕೊಂತ ಹೋಗೋದು. ಉಮಾ ಮೇಡಮ್ ಈಗ ಹೇಳ್ದಂಗೆ ದೇಹದೊಟ್ಟಿಗೆ ಜೋಡಿಸ್ಕೊಳ್ಳೋದು ನಾನು ಅಂತ ಅನ್ಕೊಳ್ಳೋದು, ಮನ್ಸಿನೊಟ್ಟಿಗೆ ಜೋಡಿಸ್ಕೊಳ್ಳೋದು ನಾನು ಅನ್ಕೊಳ್ಳೋದು, ಎಲ್ಲದಕ್ಕೂ ಫಾಲ್ಸ್ ಇದು ಯಾರು ಏನು ಮಾಡ್ದಿರಾನೇ ಕ್ರೆಡಿಟ್ ತಗೊಳ್ತಾ ಹೋಗೋದು. ಹಿಂಗೆ ಕ್ರೆಡಿಟ್ ತಗೊಳ್ತಾ ಹೋದಾಗ ಇಲ್ಲಿ ಗುರುಗಳು ಅಹಂಕಾರ ಮತ್ತು ಆಕಾರ ಸೇರಿದಾಗ ಅಹಂಕಾರ ಅಂತ ಆಗುತ್ತೆ. ಈ ಅಹಂಕಾರ ಬರೀ ಶರೀರ, ನಾನು, ಬುದ್ಧಿ, ಮನಸ್ಸು ಅಂತ ಹೇಳ್ಕೊಂಡು ಬೇರೆ ಬೇರೆ ಎಲ್ಲದ್ರ ಮೇಲೂ ತನ್ನ ಆರೋಪವನ್ನ ಅಧ್ಯಾರೋಪ ಹಾಕ್ತಾ ಹೋಗುತ್ತೆ. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವರು ನನ್ಗೆ ಅವಳು ಕಂಡ್ರೆ ಎಷ್ಟೊಂದು ಇಷ್ಟ, ನಾನು ಅವಳು ಇಲ್ಲದೆ ಬದುಕದೇ ಇಲ್ಲ ನೋಡು ಹಾಗೆ ಅಂತ ಯಾರೋ ಒಬ್ರು ಸ್ನೇಹಿತೆ ಬಗ್ಗೆ ಹೇಳುವಾಗ ನಾವು ಅವಳೊಟ್ಟಿಗೆ ಒಂದಾಗ್ಬಿಡೋದು. ನಾನೇ ಅವಳು ಏನ್ ಹೇಳಿರಲ್ಲ, ಅಲ್ಲಿ ನನ್ನ ಮನಸ್ಸಿನ ಮೂಲಕ ನಾನು ಅವಳ ಜೊತೆಗೆ ಒಂದಾಗ್ಬಿಡೋದು. ಈಗ ಸಿನಿಮಾದಲ್ಲೂ ಸಿನಿಮಾದ ಬ್ಯೂಟಿಫುಲ್ ಎಕ್ಸಾಂಪಲ್ ಗುರುಗಳು ಹೇಳಿರೋದು. ಇದು ನಾವೆಲ್ಲ ಅನುಭವಿಸಿದೀವಿ. ಆಮೇಲೆ ನಮ್ಗೆ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲಿ ನಾವು ಇರೋರು ಎಷ್ಟೋ ಜನಕ್ಕೂ ಮುಂಚೆ ನಾವು ಸಿನಿಮಾ ನೋಡ್ತಿದ್ದ ರೀತಿ, ಅದ್ರ ಇನ್ವಾಲ್ವ್ಮೆಂಟು, ಈಗಿನ ಸ್ವಲ್ಪ ಜ್ಞಾನ ಅಲ್ಲ, ಗುರುಗಳು ಸಾಕಷ್ಟು ಜ್ಞಾನ ಕೊಟ್ಟಿದ್ದಾರೆ. ನಾವು ಹೆಂಗೆ ತಗೋತೀವಿ ಹಂಗೆ ಜ್ಞಾನ ಬಂದ್ಮೇಲೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ. ಈಗ ಒಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇರ್ತಾರೆ. ಹೀರೋಯಿನ್ ಚೆನ್ನಾಗಿ ನಲ್ದಾಡ್ತಾ ಇರ್ತಾರೆ, ಖುಷಿಯಲ್ಲಿರ್ತಾರೆ, ಅವರು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಆಗ ನಮ್ಮ ಮನಸ್ಸು ಆಹ್ಲಾದವಾಗಿ ಖುಷಿಯಾಗಿ ನಾವೇ ಹೀರೋಯಿನ್ ಅಂದ್ರೆ ನಾವು ಪಾತ್ರದೊಳಗೆ ಐಡೆಂಟಿಟಿ ಕ್ರೈಸಿಸ್, ಇಲ್ಲಿ ಐಡೆಂಟಿಟಿ ನನ್ನನ್ನು ತಗೊಂಡೋಗಿ ಅಲ್ಲಿ ಹೀರೋಯಿನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು. ಅವರು ಏನೋ ಒಂದು ಬೇರೆ ಆದಾಗ, ದುಃಖ ಆದಾಗ ನಾನು ಐ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. ಅಂದ್ರೆ ದುಃಖ ಪಡ್ತೀನಿ ಮನಸ್ಸಿನಲ್ಲಿ, ಲಿಟ್ರಲಿ ಕಣ್ಣೀರ್ ಸುರಿಸ್ಕೊಂಡು. ಕರ್ಚೀಫ್ ಸಿನಿಮಾ ಅಂತ ಗುರುಗಳು ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾರೆ. ಹಂಗೆ ಕಚ್ಚಿ ಬಿಟ್ಕೊಂಡು ಅಳುವಷ್ಟು, ಅಂದ್ರೆ ಫಿಸಿಕಲಿ ಇಲ್ಲಿ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಅದು ಯಾರೋ ಎಷ್ಟೋ ವರ್ಷ ಹಿಂದೆ ತೆಗ್ದಿದ್ದು, ಅಲ್ಲಿ ಪಾತ್ರಧಾರಿಗಳು ಯಾರೋ, ಎಲ್ಲವೂ ಬೇರೆ ಬೇರೆ. ಆದ್ರೆ ನಾನು ಎಷ್ಟು ಅಲ್ಲಿ ನನ್ನನ್ನ ಸೇರಿಸ್ಕೊಂಡಿರ್ತೀನಿ ಅಲ್ಲಿ ಒಳಗಡೆ ಅಂತಂದ್ರೆ ಆರೋಪ, ಅಧ್ಯಾಸ ಆರೋಪ ಅಂತ ಅದೊಂದು ಬೇರೆ ಚಾಪ್ಟರ್ನೇ. ಅಲ್ಲಿ ಹೋಗಿ ನಾನು ಕೂತ್ಕೊಂಡಿರ್ತೀನಲ್ಲ, ಹಾಗೆ ನಾನು ಅದ್ರೊಟ್ಟಿಗೆ ಜೋಡಿಸ್ಕೊಂಡ ಇದು ಮಮಕಾರ, ನಾನೇ ಅದು ಅಂತ. ಆಮೇಲೆ ಅಕಸ್ಮಾತ್ ಒಂದು ಬೇರೆ ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ, ನಾನು ಎಲ್ಲಿ ಹೋದ್ರು ನೀವು ನಿಮ್ಮ ಹೆಸರೇನು ಅಂತಂದ್ರೆ ಮೊದಲು ಡಾಕ್ಟರ್ ಕಲ್ಪನಾ ಅಂತ ಹೇಳೋದು. ಕಲ್ಪನಾ ಅಂತ ಹೇಳೋಕ್ಕಿಲ್ಲ, ಅಲ್ಲಿ ಹೆಸರು ಮೊದಲು ಮುಂಚೆಗೆ ನನ್ನ ಪ್ರೊಫೆಷನ್ ಡಾಕ್ಟರ್ ಅಂತ ಸೇರಿಸ್ಕೊಳ್ಳೋದು. ಅಲ್ಲಿ ನಾನು ಡಾಕ್ಟರ್ ವೃತ್ತಿ ಮಾಡ್ತಿದ್ದೀನಿ ಅನ್ನೋದನ್ನ ಬಹಳ ಪ್ರತಿಬಿಂಬಿಸೋದು, ಅಥವಾ ಅದನ್ನೇ ನಾನು ಬಿಗಿಯಾಗಿ ಇಟ್ಕೊಂಡು ತೋರಿಸ್ಕೊಳ್ಳುವಂಥದ್ದು. ಇದು ಮಮಕಾರ. ನನ್ನ ಹತ್ರ ಏನಿದೆ ಅದನ್ನ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುವಂಥದ್ದು ಒಂದು ಮಮಕಾರ ಅಂತ ಹೇಳ್ತಾರೆ. ನಾನು ತಪ್ಪು ಹೋಗ್ತಾ ಇದ್ದೀನ ರಜಿತಾ? ಇದು ಕಾಂತಿ, ಬೇರೆ ಏನಾದ್ರು ಎಕ್ಸಾಂಪಲ್ ಕೊಡ್ಬೇಕಿತ್ತ? ಇಲ್ಲ ನೀವು ಇನ್ನೊಂದು ತರ ಹೋಗ್ತಾ ಇದೀರಾ, ಕರೆಕ್ಟ್ ಆಗಿದೆ.
ಅದೇ ಸ್ವಲ್ಪ ಬೇರೆ ತರ ಹೋಗ್ತಿದೀನಿ ಅನ್ನಿಸ್ತು ಅಲ್ಲ ನನಗೆ. ಅಲ್ಲ, ನಿಮ್ ತರ ಹೋಗ್ತಾ ಇದೀರಾ ಅಷ್ಟೇ, ಬೇರೆ ತರ ಅಲ್ಲ. ಇದಕ್ ಬೇಕಾದ ತರಾನೇ ಹೋಗ್ತೀರಾ, ಬಟ್ ನಿಮ್ ತರ ಹೋಗ್ತೀರಾ. ನಾವು ಯಾವ್ದ್ರೊಟ್ಟಿಗೆ ನಮ್ಮನ್ನ ಜೋಡಿಸ್ಕೋತೀವಿ ಅದು ಅಭಿಮಾನ ಆಗತ್ತೆ, ಅದು ಅಹಂಕಾರ ಅಂತ ಆಗತ್ತೆ. ನನ್ನ ಹತ್ರ ಏನಿದೆ ಅದನ್ನ ತೋರ್ಸ್ಕೊಳಕ್ ಹೋಗ್ತೀನಲ್ಲ ಅದು ಇದು ಮಮಕಾರ ಅಂತ ಆಗತ್ತೆ. ಮಮಕಾರ ಅಹಂಕಾರ, ಅಹಂಕಾರ ಎಲ್ಲರೊಟ್ಟಿಗೆ ಅದು ಇಟ್ಸ್ ಎ ಬ್ರಾಡರ್ ಟರ್ಮ್. ಮಮಕಾರ ಅನ್ನೋದು ನನ್ನ ಹತ್ರ ಏನಿದೆಯೋ ಅದನ್ನ ಹೈಲೈಟ್ ಮಾಡುವಂಥದ್ದು ಮಮಕಾರ. ಇದಕ್ಕೆ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಇದು ಬಹಳ ಇಷ್ಟ ಆಯ್ತು ನಂಗೆ, ನಾನು ಕೇಳಿರ್ಲಿಲ್ಲ ಆಕ್ಚುಲಾಗಿ. ಇದು ಅಹಂಕಾರ ಯಾವಾಗ್ಲೂ ನಮ್ಗೆ ಹೆಚ್ಚು ದುಃಖ ಕೊಡ್ತದೆ ಅಂತ ಹೇಳ್ತಾರೆ. ಈ ಶಂಕರರು ಈ ವಿಜ್ಞಾನಮಯ ಕೋಶ ತುಂಬಾ ಹೇಗೆ ಅದು ಅಂತಂದ್ರೆ ಕೂಲಿ ಅಂತಾರೆ ಗುರುಗಳು, ಶಂಕರಾಚಾರ್ಯರು. ಕೂಲಿ ಅಂದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಅಲ್ಲ, ನೀವು ಅದಕ್ ಮುಂಚಿಂದ ಇನ್ನೊಂದಿದೆಯಲ್ಲ, ಈಗ ನಾನು ವಾಕ್ ಮಾಡ್ತಾ ಇದ್ದೆ, ಅವಾಗ ನನ್ ದೇಹ ವಾಕ್ ಮಾಡ್ತಿರೋದು ನಾನು ಅಂತ ಅನ್ನೋದನ್ನ ಸೇರ್ಸ್ಕೊಂಡ್ಬಿಟ್ಟು ನಾನೇ ವಾಕ್ ಮಾಡ್ತೀನಿ ಅಂತ ಅನ್ನೋದು ಒಂದು ಎಕ್ಸಾಂಪಲ್ ಕೊಟ್ಟಿಯಾರ. ಅದೇನಾದ್ರು ಬರ್ಕೊಂಡಿದ್ರೆ ನೀವು ಅದನ್ನ ಹೇಳಿದ್ರೆ ನೆಕ್ಸ್ಟ್ ಪ್ರಶ್ನೆ ಅದನ್ನ ನೆಕ್ಸ್ಟ್ ಕೇಳ್ತೀನಿ. ಇಲ್ಲ ನೀವು ಅದ್ ಹೇಳಿ, ಇದನ್ನ ಬೇರೆ ಒಂದು ಕೇಳ್ತೀನಿ. ಅದ್ ಬರ್ಕೊಳ್ಳಿಲ್ಲ. ಕರ್ತ ಭೋಕ್ತ ಜ್ಞಾತ ಅಂತ ಬರುತ್ತೆ ಅಲ್ಲಿ, ಆ ಒಂದು ಎಕ್ಸಾಂಪಲ್. ಇಲ್ಲ ನೀವು ಕೂಲಿದೆ ಹೇಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ಇದು ಅಂದ್ರೆ ನಾನೇ ಕರ್ತಭಾವ, ನಾನೇ ಇವಾಗ ಶರೀರ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಕಾಲುಗಳು ಚಲನೆ ಮಾಡ್ತಾ ಇದೆ, ಕೈಗಳು ಚಲನೆ ಮಾಡ್ತಾ ಇದೆ. ಇದಕ್ಕಿಂತ ಇನ್ನೂ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಕಾಫಿ. ಇದು ಗುರುಗಳು ಕಾಫಿ ಮಾಡಿದ್ದರದು ಚೆನ್ನಾಗಿದೆ, ಅದನ್ನ ತಗೋಬೋದಾ? ಕಾಫಿ ಮಾಡಿದ್ಯಾರು ಅಂತಂದಾಗ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು ಅಂತ ಏನು ನಾನು ಹೊಗಳ್ಕೊಳ್ತೀನಿ. ಆಗ ಒಂದೊಂದೇ ಬಿಡಿಸ್ತಾ ಬರ್ತಾರೆ ಗುರುಗಳು. ಹೌದಮ್ಮ, ಕಾಫಿ ಯಾರು ಕಾಫಿ ಪುಡಿ ಎಲ್ಲಿಂದ ಬಂತು? ಬೀಜ, ಅದು ಪುಡಿ ತಂದ್ವಿ, ಪುಡಿ ಎಲ್ಲಿಂದ ಬಂತು? ಗಿಡಗಳಿಂದ ಬೀಜ ಬಂತು, ಗಿಡಗಳಿಗೆ ಬೀಜ ಯಾರೋ ಬೆಳೆಸಿದ್ರು ಅವ್ನು ಬೀಜ ನೆಟ್ಬಿಟ್ಟ ತಕ್ಷಣ ಬೆಳೆದಾಯ್ತಾ? ಮಣ್ಣು, ಗೊಬ್ಬರ, ನೀರು ಹದವಾಗಿ ಬೆಳೆಯುವಂಥದ್ದು ಯಾರು ಮಾಡಿದ್ದು? ನಾನು ಬೆರೆಸ್ದೆ, ಅಟ್ಲೀಸ್ಟ್ ನಾನು ಕಾಫಿ ಡಿಕಾಕ್ಷನ್ ಮಾಡಿ ಬೆರೆಸ್ದೆ ಅಂದ್ರೆ ಯಾವ ಕೈಗಳಲ್ಲಿ ಬೆರೆಸ್ದೆ? ಕೈಗಳ ಚಲನೆ ಹೇಗಾಯ್ತು? ಒಂದು ರಿಫ್ಲೆಕ್ಸ್ ಹೋಯ್ತು, ಮಾಡ್ಬೇಕು ಅಂತ ಹೋಯ್ತು ತಲೆಗೆ ಬುದ್ಧಿ, ಹಂಗೆ ರಿಫ್ಲೆಕ್ಸ್ ಆರ್ಕ್, ಇದು ಕೈ ಕೆಲಸ ಮಾಡ್ತು, ಸರಿ ಕೆಲಸ ಮಾಡ್ತು, ಅಲ್ಲಿ ರಿಫ್ಲೆಕ್ಸ್ ಅದಕ್ಕೆ ಹೋಗಿದ್ದು ಹೇಗೆ? ಯೋಚನೆಗಳು ಹೋಗೋದು ಹೇಗೆ? ಕೈಗಳು ಮೂವ್ ಮಾಡಿದ್ದು ಹೇಗೆ? ರಕ್ತ ಸಂಚಾರ ಆಗಿದ್ದು ಹೇಗೆ? ಪ್ರತಿಯೊಂದು ಹಂಗೆ ಸ್ಲೈಸ್ ಮಾಡ್ತಾ ಇಂಟೀರಿಯರ್ಸ್ ಹೋದ್ರೆ ಯಾವುದು ಒಂದು ಉಸಿರಾಟ ಸಹ, ಈ ಮಾತು ಸಹ, ಈ ಕೂತಿರೋ ಪಾಸ್ಚರ್, ವಾಟ್ ಎವರ್, ಎವ್ರಿಥಿಂಗ್, ಹಾರ್ಟ್ ಬೀಟ್, ಉಸಿರಾಟ, ಒಂದು ಚಲನೆ, ಪ್ರಕೃತಿಯಲ್ಲಿನ ಒಂದು ಕಣ ಮೂವ್ ಮಾಡ್ಬೇಕಾದ್ರೂ ಯಾವುದು ನಮ್ಮದಲ್ಲ. ನನಗೆ ಅದ್ರ ಮೇಲೆ ಕಂಟ್ರೋಲ್ ಇಲ್ಲ, ಅಥವಾ ನಾನೇ ಸೃಷ್ಟಿಕರ್ತ ಅಲ್ಲ, ನನ್ನಿಂದ ಅದಾಗಿದ್ದಲ್ಲ. ಆದ್ರೆ ನಾವೆಲ್ಲವನ್ನು ನಾನೇ ಮಾಡಿದ್ದು ಅನ್ನೋ ಕರ್ತಭಾವದಲ್ಲಿ ಇರ್ತೀವಿ. ಈ ಕರ್ತೃತ್ವ ಭಾವ ಯಾವಾಗ್ಲೂ, ಕರ್ತೃತ್ವ ಬಂದ್ಮೇಲೆ ನಾನ್ ಭೋಗ್ತಾ, ನಾನೇ ಅನುಭವಿಸೋನು, ನಾನ್ ಮಾಡಿದ್ ನಾನು ಅನುಭವಿಸೋದು, ಆಮೇಲೆ ನನಗ್ ತಿಳುವಳಿಕೆ ಹೆಚ್ಚಾಗಿದೆ ಅದಕ್ಕೆ ನಾನೇ ಮಾಡಿದೆ ಅನ್ನೋದು ಜ್ಞಾತ. ಈ ಮೂರು ಏನ್ ಮಾಡುತ್ತೆ, ನಮ್ಮನ್ನ ಬೇರೆ ಕಡೆಗೆ ತಗೊಂಡು ಹೋಗುತ್ತೆ ಅನ್ಸುತ್ತೆ. ಸ್ವಲ್ಪ ಆಚೀಚೆ ಹೋದೆ ಅಂತ ಅನ್ಕೋತೀನಿ. ಅಲ್ಲ, ಇದಕ್ ಒಂದು ಕಾನ್ಸೆಪ್ಟ್ಗೆ ಬೇರೆ ಬೇರೆ ತರ ಎಕ್ಸಾಂಪಲ್ಸ್ ಕೊಡ್ಬೋದಲ್ವಾ? ಸೇಮ್ ಎಕ್ಸಾಂಪಲ್ಸ್ ಅಂತಾರೆ ಅವ್ರು ಹೇಳಿದ್ದ ಈ ಟಾಕಲ್ ಅದಿದೆ ಅಷ್ಟೇ ಹೊರತು. ಬಟ್ ಈಗ ಈ ಒಂದ್ ಪ್ರಶ್ನೆ ಯಾವ್ದ್ ಬೇಕಾದ್ರೂ ತಗೋಬಹುದು, ಆ ಫ್ರೀಡಮ್ ಇರುತ್ತಲ್ವಾ, ನಮ್ದು ಒಂದ್ ಸ್ವಂತ ಅಂತ ಅನ್ನೋದು ಇರುತ್ತಲ್ವಾ. ಸೊ ಏನ್ ತೊಂದ್ರೆ ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಬೇಕಾದ್ರೆ ನಿಮ್ದು ಆ ಕೂಲಿದ್ ಇಷ್ಟ ಆದ್ರೆ ನೀವೇ ಆನ್ಸರ್ ಮಾಡಿ, ಇನ್ನೊಬ್ರು ಇದು ಈ ಒಂದು ಇದನ್ನ ಕೇಳ್ಬಿಟ್ಟು ಆಮೇಲೆ ಅದಕ್ಕೆ ನಿಮ್ಗೆ ಹೇಳಿ. ಕಲ್ಯಾಣಿ ಮೇಡಮ್, ಅದೇ ಆ ವಾಕಿಂಗ್ ಎಕ್ಸಾಂಪಲ್ದು ನೀವು ಹೇಳಿ. ಆ ಕರ್ತ ಭೋಕ್ತ ಜ್ಞಾತ ಅದು ಇದೆಯಲ್ಲ, ಈ ಟಾಕ್ ಆರ್ಡರ್ ಅಲ್ಲಿ ಇರೋದ್ರಿಂದ ಆರ್ಡರ್ ಹೋಗ್ತಿರೋದಷ್ಟೇ. ಇಲ್ಲ ಯಾವ ಎಕ್ಸಾಂಪಲ್ ಆದ್ರೂ ಆ ಒಂದು ಇದಕ್ಕೆ ಸೂಟ್ ಆಗೇ ಆಗತ್ತೆ. ಅದೇ ದೇಹ ನಾನು ಆದ್ರೆ ನಾನು ಕರ್ತ ಆಗುತ್ತೆ. ಮನಸ್ಸು ನಾನು ಅಂದ್ರೆ ಅದು ಭೋಕ್ತ, ಅದೇ ಅಲ್ವಾ? ಬುದ್ಧಿ ನಾನು ಅಂದ್ರೆ ಅದು ಜ್ಞಾತ ಆಗುತ್ತೆ. ಈ ಬುದ್ಧಿಯಲ್ಲಿ ನಮ್ಗೆ ತಪ್ಪು ತಿಳುವಳಿಕೆ ಬರುತ್ತೆ. ಏನಂದ್ರೆ ನಿಜವಾಗಿ ನೋಡಿದ್ರೆ ಆತ್ಮನೇ ಪರಮಾತ್ಮ, ಆತ್ಮ ಪರಮಾತ್ಮ ಅನ್ನೋದು ಬೇರೆ ಏನೂ ಇಲ್ಲ, ಅದೆಲ್ಲ ಒಂದೇನೆ.
ಈ ಆತ್ಮನ ಮೇಲೆ ದೇಹ ಮನಸ್ಸು ಬುದ್ಧಿ ಅಂತ ಆರೋಪ ಮಾಡುತ್ತೆ. ಈ ಆತ್ಮ ಅನ್ನೋದು ಪರಿಮಿತವಾಗಿ ಕಾಣುತ್ತೆ. ಆತ್ಮನಿಗೆ ದೇಹ ಮನಸ್ಸು ಬುದ್ಧಿಗಳ ಪರಿಮಿತಿ ಇಲ್ಲ, ಅದು ಅನಂತ. ಇದು ಗೊತ್ತಾಗಿದ್ರೆ ಜೀವಾತ್ಮ ಪರಮಾತ್ಮ ಏಕತ್ವ, ಇದು ಜ್ಞಾನದಿಂದ ಗೊತ್ತಾಗ್ಬೇಕು ಅಂತ ಗುರುತಿ ಹೇಳ್ತಾರೆ. ಪರಮಾತ್ಮ ಅಂದ್ರೆ ಯಾವುದಕ್ಕೂ ಪರಿಮಿತಿ ಇಲ್ಲ, ದೇಹದ ಪರಿಮಿತಿ ಇಲ್ಲ, ದೇಶದ ಪರಿಮಿತಿ ಇಲ್ಲ, ಕಾಲದ ಪರಿಮಿತಿ ಇಲ್ಲ, ಯಾವ ಪರಿಮಿತಿ ಇಲ್ಲ, ಅದೇ ಪರಮಾತ್ಮ. ಇನ್ನ ಹೇಳ್ಬೇಕಾ? ಇದು ಒಂದಾದ್ರೆ ಅಹಂಕಾರ ಆಮೇಲೆ ಅಭಿಮಾನ, ಅಹಂಗೆ ಒಂದು ಅವರು ಉದಾಹರಣೆ ಕೊಟ್ಟಿದ್ದಾರೆ. ನಾನು ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಅಂತಂದ್ರೆ ಏನು, ಅದು ದೇಹನ ಅಥವಾ ನಾನು ಅಹಂಕಾರನ ಅಂತನ್ನೋದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನಾನು ಬರ್ಕೊಂಡಿಲ್ಲ, ಆದ್ರೂ ಹೋಗಿ ಪರವಾಗಿಲ್ಲ ಬಿಡಿ, ಏನಿಲ್ಲ, ದೇಹನೇ ತುಂಬಾ ಅಲ್ವಾ? ಸಿಂಪಲ್ ಆಗಿದೆ ಅದು. ದೇಹನೇ ಏನಂತ ಅಲ್ವಾ? ದೇಹನೇ ಅಲ್ವಾ? ಹೌದು. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಯಾರು ನಾನು ಅಂತ ಅಹಂಕಾರ. ನಾನು ನಡ್ಕೊಂಡು ಹೋಗ್ಬಿಟ್ಟು ವಾಕಿಂಗ್ ಮಾಡಿ ಬಂದೆಪ್ಪ, ಜಾಗ್ ಮಾಡಿ ಬಂದೆಪ್ಪ ಅಂತ ಅನ್ಕೋತೀವಿ. ಆದ್ರೆ ಅದ್ ಏನಪ್ಪಾ ಅಂತಂದ್ರೆ ಅದು ನನ್ನ ದೇಹ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಅಲ್ಲಿ ಏನಾಯ್ತು, ನಾವು ಅಲ್ಲಿ ಸೆಗ್ರಿಗೇಟ್ ಮಾಡ್ಕೋತಾ ಇದೀವಿ, ಸಪರೇಟ್ ಮಾಡ್ಕೋತಾ ಇದೀವಿ. ನಾನು ಅಂತಂದ್ರೆ ಏನು ಅಂತ ಅಹಂಕಾರ ಆಗ್ಲಿ, ನನ್ನ ದೇಹ ಆಗ್ಲಿ, ಅಥವಾ ಆತ್ಮ ಅನ್ನೋದು ಬರುತ್ತೆ. ಯಾವ್ದ್ರ ಮೂಲಕ ನಡೀತಾ ಇದೀವಿ, ನೀವು ಕಾಫಿ ಎಕ್ಸಾಂಪಲ್ ಕೊಟ್ಟಿದ್ದು ಅದೇ ತರ ಆಗತ್ತೆ. ಸೊ ಅದು ಯಾರು ಮಾಡಿದ್ದು ಅಂತ ಅನ್ನೋದು ಬರುತ್ತೆ, ಆ ವಸ್ತುಗಳು ಏನಾದ್ರು ನಾವು ಉಪಯೋಗಿಸ್ಕೊಂಡ್ ಮಾಡಿದ್ರು. ಆಮೇಲೆ ಆತ್ಮನ ಅದು ಮೂಲಕನೇ ನಡೀತದೆ, ಆತ್ಮನ ಮೂಲಕನೇ ಈ ದೇಹ ನಡೆಯುತ್ತೆ. ನಡೆಯೋದು ಏನಪ್ಪಾ ಅಂದ್ರೆ ಅದು ಒಂದು ದೇಹ ಉಪಯೋಗಿಸ್ಕೊಂಡು ನಡೆಯುತ್ತೆ. ನಾನು ಅಂತ ದೇಹ ಅದಕ್ಕೆ ಆರೋಪ ಮಾಡ್ತೀವಿ, ಆತ್ಮ ಮೇಲೆ ಆರೋಪ ಮಾಡ್ತೀವಿ ದೇಹದ. ಆಮೇಲೆ ನಂಗೆ ಬೇಜಾರಾಯ್ತಪ್ಪ, ದುಃಖ ಆಯ್ತಪ್ಪ ಅಂತಂದಾಗ ಅದು ಎಲ್ಲಿಂದ ಬಂತು, ನಮ್ಮ ಮನಸ್ಸಿಂದ ಬಂತು ಆ ದುಃಖ. ಸೊ ಏನಾಯ್ತು, ಆ ಫೀಲಿಂಗ್ ಅಂತ ಅನ್ನೋದು ಒಂದು, ಆ ಭಾವನೆ ನಾನು ಅನುಭವಿಸ್ತಾ ಇದ್ದೀನಿ ಅಂತಂದಾಗ ಆ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದು ಹೋಗ್ತಾ ಆಗತ್ತೆ. ಅಥವಾ ಈ ನಡೆಯೋದೊಂದು ನಂಗೆ ಸುಸ್ತಾಯ್ತಪ್ಪ, ನಂಗೆ ಖುಷಿ ಕೊಡ್ತಪ್ಪ ಅಂತ ಅನ್ನೋದು ಅದು ಒಂದು ನಮ್ಗೆ ಒಂದು ಫೀಲಿಂಗೇ ಅದು. ಸೊ ಆ ಒಂದು ಅದು ಭೋಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಅನುಭವಿಸ್ತಾ ಇದ್ದೀನಿ ನಾನು ಅಂತ ಅನ್ನೋದು ಒಂದು ಭೋಗ್ತಾ ಆಗತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜ್ಞಾತ. ಅಯ್ಯೋ ಇದು ಯಾವ್ದು ಇಲ್ಲಪ್ಪ, ಎಲ್ಲಾ ನಾನೇ, ಯಾವ್ದು ನಾನಲ್ಲ, ಎಲ್ಲ ಆ ತರ ಅನ್ಕೊಂಡಾಗ ಅದು ಜ್ಞಾತ ಆಗತ್ತೆ. ಸೊ ಕರ್ತ ಭೋಕ್ತ ಜ್ಞಾತ ಅನ್ನೋದು ಈ ಒಂದು ಸಿಂಪಲ್ ಎಕ್ಸಾಂಪಲ್. ನಡ್ಕೊಂಡು ಹೋಗೋದಾಗ್ಲಿ, ಅಥವಾ ಮನಸ್ಸಿಗೆ ಬೇಜಾರಾಗೋದಾಗ್ಲಿ, ಅಥವಾ ಯಾವುದು ನಾನಲ್ಲ, ಎಲ್ಲಾ ನಾನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಎರಡೂ ಬರುತ್ತಲ್ಲಿ. ಸೊ ಅದು ಜ್ಞಾತ ಅಂದ್ರೆ ಕರೆಕ್ಟ್ ವಿಸ್ಡಮ್ ಅಂತ ನಮಗ್ ಬಂದಾಗ ಹೇಗೆ ನಾವು ನೋಡ್ತೀವಿ ಅಂತ ಅನ್ನೋದು. ಉಮಾ ಮೇಡಮ್ ಒಂದು ಇದು ಹೇಳಿದಾಗ, ಮಲ್ಕೊಂಡ್ ಎದ್ರೆ ಏನಾಗತ್ತೆ ಅಂತಂದಾಗ, ನಾವು ಮಲ್ಕೊಂಡು ಹೇಳ್ತೀವಿ ಅಷ್ಟೇ, ದೇಹ ಹೇಳತ್ತೆ ಅಂತ ಅನ್ನೋದೇ ನಮ್ಗೆ ಅನ್ಸಿರೋದು. ಬಟ್ ಅಲ್ಲಿ ಎದ್ದ ತಕ್ಷಣ ನನ್ ದೇಹದ ಜ್ಞಾನ ಇರಲ್ಲ ಅಂತ ಅನ್ನೋದು, ಅಲ್ಲಿ ನಾವು ನಾನು ಮತ್ತೆ ನನ್ನ ದೇಹ ಅಂತ ಅನ್ನೋದು ವ್ಯತ್ಯಾಸ ಗೊತ್ತಾದ ಎದ್ದ ನಮ್ಗೆ ಇನ್ನು ಫುಲ್ ಎಚ್ಚರ ಆಗಿರಲ್ಲ. ಬಟ್ ಆ ಒಂದು ಫೇಸ್ ಆಫ್ ಟ್ರಾನ್ಸಿಷನ್ ಫ್ರಮ್ ಸ್ಲೀಪ್ ಟು ವೇಕಿಂಗ್, ಅಲ್ಲಿ ಏನಾಗತ್ತೆ ಅಂತಂದ್ರೆ ನಾನು ನನ್ನ ದೇಹ ಅಂತನೋ ಒಂದು ಕ್ಷಣ ಗೊತ್ತು ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ರೆ ಅದು ಗೊತ್ತಾಗತ್ತೆ ಅವತ್ತ ಒಂದಿನ ಅಂತ. ಅಲ್ಲಿ ನಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಅಹಂ ಮತ್ತೆ ಅಹಂಕಾರ ಇರ್ಬೋದು, ಅದ ದೇಹ ಭಾವ ಇರ್ಬೋದು. ದೇಹ ಎತ್ತಪ್ಪ ಅಂತ ಅನ್ನೋದು ಅನ್ಕೊಳ್ಳೋದಿಕ್ಕೂ, ನಾನು ಅಂತ ಅನ್ಕೊಳ್ಳೋದಿಕ್ಕೂ ಅಲ್ಲಿ ಒಂದು ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನ. ಕಾಂತಿಜಿ, ಇದನ್ನ ನೀವು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಮಾಡಿದಾಗ ಯೂಸ್ ಮಾಡ್ಬೋದಲ್ವಾ ನೀವು? ಅಂದ್ರೆ ಈ ನಾಲೆಜ್ ಇದ್ರೆ ಇದನ್ನ ಅಲ್ಲಿ ನೀವು ನಿಮ್ ಪೇಷಂಟ್ಸ್ಗೆ ಈ ತರ ಇವ್ರು ಈಗೋ ಬೇಸ್ಡ್ ಇದು ಮಾಡ್ತಾ ಇದಾರಾ, ಅಥವಾ ಮಮಕ್ಕ ನಿಮ್ಗ್ ಸೊಲ್ಯೂಷನ್ಸ್ ಕೊಡಕ್ ಈಸಿ ಆಗತ್ತೆ ಅನ್ಸತ್ತಲ್ವಾ ಈ ನಾಲೆಜ್ ಇಂದ? ಅಲ್ಲ, ಬೇಸಿಕಲಿ ನಮ್ ಕೌನ್ಸಿಲಿಂಗ್ ಇಮೋಷನ್ ಬೇಸ್ಡ್. ಅದು ಕಂಪ್ಲೀಟ್ ಇಮೋಷನ್ಸ್ ನಾವು ಹಿಡ್ಕೊತಾ ಹೋಗ್ಬೇಕು. ಅವ್ರದ್ದು ಏನ್ ಇಮೋಷನ್, ನಮ್ಗೆ ಸ್ಟೋರಿ, ಅವ್ರದ್ದು ಏನ್ ಲೈಫ್ ಸ್ಟೋರಿ ಇರುತ್ತೆ, ಸಫರಿಂಗ್ ಏನಿರುತ್ತೆ ಅಥವಾ ಹ್ಯಾಪಿನೆಸ್ ಏನಿರುತ್ತೆ ಅದು ಕ್ಯಾಚ್ ಮಾಡಲ್ಲ. ಆದ್ರಿಂದ ಏನೋ ಪರಿಣಾಮ ಆಯ್ತು, ಎಲ್ಲಿ ಹೋದ್ರು ಅನ್ನೋದು ಬರ್ತಾ ಇರುತ್ತೆ. ಅಂದ್ರೆ ಇವಾಗ ದುಃಖ ಯಾಕಾಯ್ತು ಬೇರೆಯವ್ರಿಂದ ಅನ್ನೋ ಬದಲು ಅವರಲ್ಲಿ ಏನೋ ಒಂದ್ ಇರುತ್ತೆ, ಮೇ ಬಿ ಬಿಕಾಸ್ ಆಫ್ ದಿ ಪಾಸ್ಟ್. ಸೊ ಅದರ ರಿಲೇಟ್ ಆಗತ್ತೆ. ಅದ್ರಿಂದ ನಾವು ಏನಂತಂದ್ರೆ
ಅವ್ರದ್ದು ಯಾತಕ್ಕೆ ಅಂತ ಅನ್ನೋದು ರೂಟ್ ಇಮೋಷನಲ್ ಡಿಸ್ಟರ್ಬೆನ್ಸ್ ಏನ್ ನನ್ನಿಂದಾನೇ ನಾವ್ ಮಾಡ್ಕೋತಾ ಇರ್ತೀನಿ ಅನ್ನೋದು ನಮ್ಗೆ ಗೊತ್ತಿರುತ್ತದು. ಅಂದ್ರೆ ಒಂದ್ ಪೇಷಂಟ್ ಬಂದಾಗ ಅವರೇ ಕಾರಣ ಆಗಿರ್ತಾರೆ ಆ ಒಂದ್ ಪ್ರಾಬ್ಲಮ್ಗೆ ಅಂತ ಅನ್ನೋದು ಗೊತ್ತಿದ್ರತ್ತೆ. ಅದ್ರಿಂದ ಅವ್ರಿಗೆ ಹೇಗೆ ಆದ್ರಿಂದ ಈಚೆ ಬರ್ಬೋದು, ಬೇರೆಯವ್ರ ಮೇಲೆ ಬ್ಲೇಮ್ ಹಾಕದಿರ ಅವ್ರ ಮೇಲೆ ಅವರು ಓನರ್ಶಿಪ್ ತಗೊಳ್ತಾರೆ ಅಂತ ಅನ್ನೋದು ಅಲ್ಲಿವರೆಗೂ ಬರ್ಸ್ಬೋದು. ಈ ಜ್ಞಾನ ಬಂದ್ಬಿಡ್ಬಾರ್ದು ಹೇಳೋ ಲೆವೆಲ್ ಇದ್ರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಕೌನ್ಸಿಲಿಂಗ್. ಅದೇ ಅಲ್ವಾ ನೋಡಿ, ಇವಾಗ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಕ್ಕಾಗಲ್ಲ. ಡೈರೆಕ್ಟ್ ಆಗಿ ನೋಡಿ ತಪ್ಪು ನಿಮ್ಮಲ್ಲೇ ಇದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ತಪ್ಪಿದೆ ಅಂತ ಹೇಳಕ್ಕಾಗಲ್ಲ. ಸೊ ಫಸ್ಟ್ ನೀವು ತಿಳ್ಕೊಬೇಕು, ಯಾಕೆ ಇವ್ರು ಅಹಂಕಾರದಿಂದ ಈ ತರ ಮಾಡ್ತಿದಾರ ಅಥವಾ ಮಮಕಾರದಿಂದ ಹಿಂಗ. ಎಲ್ಲರ ತಪ್ಪು ಅದೇ ತರ ಇರುತ್ತೆ, ಅಹಂಕಾರದಿಂದಾನೇ ತಪ್ಪಾಗಕ್ ಸಾಧ್ಯ ಅಲ್ವಾ. ನಾವಾಗಿ ಕೌನ್ಸಿಲಿಂಗ್ ಬರ್ಲಿ ಬರ್ದಿರ ಇರ್ಲಿ, ಪ್ರತಿಯೊಂದ್ ತಪ್ಪು ಆಗದೆ ಅಹಂಕಾರದಿಂದ, ಅದೇ ಮೂಲ. ಸೊ ಅವ್ರು ಬಂದಾಗ ಏನಾಗತ್ತೆ, ನಾವು ಇಮೋಷನಲ್ ಲೆವೆಲ್ ಅಲ್ಲೇ ಹೇಳ್ಬೇಕೆ ಹೊರತು ನಾವು ಈ ತರ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರೆ ಅವಾಗ್ಲೇ ತಲೆ ಒಳಗ್ ಹೋಗಲ್ಲ, ಏನು ಹೋಗೋದಿಲ್ಲ. ಇಮೋಷನಲ್ಲಿ ಅಂದ್ರೆ ನಿಮ್ಮ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮನೋಮಯ ಕೋಶದವರೆಗೂ ಅಷ್ಟೇ ಅಂತನ, ವಿಜ್ಞಾನಮಯ ಕೋಶದವರೆಗೂ ಹೋಗಲ್ಲ ಅಲ್ವಾ? ಎಲ್ಲ ಹೋಗೋದೇ ಇಲ್ಲ ಅಂತ ನನ್ ಪ್ರಕಾರ. ಯಾಕೆಂದ್ರೆ ಅವ್ರ ಫೀಲಿಂಗ್ಸ್ ನೇ ಅರ್ಥ ಮಾಡ್ಕೊಳ್ತಾ ಇರಲ್ಲ. ಅವ್ರ ಫೀಲಿಂಗ್ಸ್ ಅವರೇ ಅರ್ಥ ಮಾಡ್ಕೊಂಡು ಅವೇರ್ನೆಸ್ ಇಟ್ಕೊಂಡ್ರೆ ಅದ್ರ ರಿಪೀಟ್ ಆದ್ರೂ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ ಕೆಲ್ಸ ಏನು, ಅವ್ರನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು ಅಂಡ್ ಅವರೇ ಸೊಲ್ಯೂಷನ್ ತಂದ್ಕೊಂಡ್ ಬರ್ಬೇಕು. ನಾವು ಸೊಲ್ಯೂಷನ್ ಸಜೆಸ್ಟೇ ಮಾಡಲ್ಲ. ಬೀಯಿಂಗ್ ಎ ಕೌನ್ಸಿಲರ್ ವಿ ಆರ್ ಜಸ್ಟ್ ಲಿಸ್ನರ್ಸ್ ಅಷ್ಟೇ. ಕೇಳಿಸ್ಕೊಂಡ್ತಾ ಇದ್ದ ಹಾಗೆ ಅವರಲ್ಲಿ ಕ್ಲಾರಿಟಿ ಬರ್ತಾ ಹೋಗುತ್ತೆ, ಕನ್ಫ್ಯೂಷನ್ಸ್ ಇರೋದು ರಿಮೂವ್ ಆಗ್ತಾ ಹೋಗುತ್ತೆ. ಈಗ ಹೇಗೆ ಗುರುಜಿ ನಮ್ಗೆ ಹೇಳಿ 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 ಆತ್ಮ ಅನಾತ್ಮ ವಿವೇಕ ಬರ್ತಾ ಹೋಗ್ತಿದ್ಯೋ, ಅದೇ ತರ ಅವ್ರಿಗೆ ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾ ಇದಾರೆ ಅನ್ನೋದು ಅರಿವು ಬರ್ಬೇಕು. ಅಷ್ಟು ಸಲನೂ ಬಂದ್ರೆ ಕೌನ್ಸಿಲಿಂಗ್ ಗೆ ಈ ಲೆವೆಲ್ ಬರ್ತಾರೆ. ಯಾಕೆಂದ್ರೆ ಆ ಒಂದು ಪ್ರಾಬ್ಲಮ್ ಸರಿ ಹೊಟ್ಟೋಗ್ಬಿಟ್ರೆ ಬಿಟ್ಟು ಹೋಗುತ್ತೆ ಕೌನ್ಸಿಲಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋದ್ರೆ ಅದೇ ಇಮೋಷನ್ ಲೆವೆಲ್ ಅಲ್ಲಿ ಅದು ಸರಿ ಹೊಟ್ಟೋಗ್ಬಿಡತ್ತೆ ಅಂತ ಅನ್ಕೊಂಡಾಗ ಈ ಲೆವೆಲ್ ಬರಕ್ ಸಾಧ್ಯ ಇಲ್ಲ. ಕೌನ್ಸಿಲಿಂಗ್ ಇಸ್ ಎ ವೆರಿ ಟಫ್ ಜಾಬ್. ಅಂದ್ರೆ ಇದು ಈ ನಾರ್ಮಲ್ ಆಗಿ ಈಗ ನಾವು ಮನಸ್ಸು ಸ್ವಲ್ಪ ವಿಕಲ್ಪ ಇಲ್ದೇನೆ ನಾವು ಗುರುಗಳು ಅಷ್ಟು ಸ್ಪಷ್ಟವಾಗಿ ಕ್ಲಾರಿಟಿ ತಗೋ ನೋಡುವಂತ ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ತಿದ್ರು ನಮ್ಗೆ ಒಳಗೆ ಹೋಗೋದು ಸ್ವಲ್ಪ ತಡ ಆಗ್ತಿದೆ. ನಮ್ಮ ವಾಸನೆಗಳು ಏನೋ ಅದು ಈ ನಾರ್ಮಲ್ ಬುದ್ಧಿಮತ್ತೆ ಅಥವಾ ನಾರ್ಮಲ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿ ಇರೋರಿಗೆ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ, ಈ ಜ್ಞಾನನ ಅವರಿಗೆ ಕೊಡ್ಲಿಕ್ಕೆ ತುಂಬಾನೇ ಕಷ್ಟ ರಚಿತಾ. ಏಕೆಂದ್ರೆ ದೇ ಆರ್ ಫಸ್ಟ್ ಟೋಟಲಿ ಕನ್ಫ್ಯೂಸ್ಡ್. ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಜೊತೆಗೆ ಅವ್ರು ಈಗೋ ಅಂತಲ್ಲ, ಈಗೋ ಒಂದೇ ಅಲ್ಲ, ಅವರು ಡಿಪ್ರೆಷನ್ನು ಅಥವಾ ಇನ್ಫೀರಿಯಾರಿಟಿ, ಬೇರೆ ಬೇರೆ ತಪ್ಪಿತಸ್ಥ ಭಾವನೆ ಹೆಚ್ಚು ಜಾಸ್ತಿ ಇರೋದ್ರಿಂದನೇ ಅವ್ರದ್ದೇ ಕಂಫರ್ಟ್ ಕೌನ್ಸಿಲಿಂಗ್. ಎಷ್ಟೋ ಜನ ಅವ್ರಿಗೆ ಕಾಂತಿಯವ್ರು ಹೇಳ್ದಂಗೆ ಅವ್ರವ್ರೇ ಅವರಲ್ಲಿ ಏನ್ ತಪ್ಪಾಯ್ತು, ಅವರಿಂದ ಏನಾಗಿದೆ ಅಂತ ಬಿಡಿಸಿ 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 ಇವಾಗ ಒಂದು ಬುಟ್ಟಿನಲ್ಲಿ ಎಲ್ಲ ಲೆಟರ್ಸ್ ಹಾಕ್ಬಿಟ್ಟು, ಆಲ್ಫಾಬೆಟ್ ಲೆಟರ್ಸ್ದು ಗೊಂಬೆಗಳು ಹಾಕ್ಬಿಟ್ಟು ಕೊಟ್ಬಿಟ್ರೆ ಅದೆಲ್ಲ ಚೆಲ್ಬಿಟ್ಟಿದ್ದಾರೆ. ಎಲ್ಲ ಚೆಲ್ಬಿಟ್ಟು ಜೋಡ್ಸ್ಕೊಂಡು ಅವರೇ ಬರಬೇಕು, ಅವರೇ ಸೆಂಟೆನ್ಸ್ ಮಾಡ್ತಾರೆ. ಕಾಂತಿ ವಿಲ್ ಅಸಿಸ್ಟ್ ಹರ್, ಅವ್ರು ಹೆಲ್ಪ್ ಮಾಡ್ತಾರೆ ಪೇಷನ್ಸ್ ಇಂದ. ಯಾಕೆಂದ್ರೆ ಪೇಷನ್ಸ್ ಅಲ್ಲಿ ಆ ಪೇಷನ್ಸ್ಗೆ ಯಾರು ಪೇಷನ್ಸ್ ಇಂದ ಕೇಳ್ಕೊಳಕ್ ಮನೇಲಿ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಈ ತರ ಪರಿಸ್ಥಿತಿಗೆ ಬಂದಿರ್ತಾರೆ. ಅಂಡ್ ಸಪೋರ್ಟರ್, ಅವ್ರು ಮಾರಲ್ ಸಪೋರ್ಟ್ ಕೊಟ್ಕೊಂಡು ಜೊತೆಗೆ ಭದ್ರವಾಗಿ ಕೈ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಾಳೆ. ಒಂದಿನ ಅವರು ವಿಲ್ ಕಮ್ ಔಟ್ ಆಫ್ ಇಟ್. ಈ ಜ್ಞಾನನ ಅವರಿಗೆ ದೇ ಆರ್ ನಾಟ್ ಪ್ರಿಪೇರ್ಡ್ ಅಟ್ ಆಲ್. ಈಗ ನಮ್ಗೇನೆ ಆಕ್ಚುಲ್ ಆಗಿ ದಿನ ಬರ್ತೀವಿ, ಏನೋ ಪಡಿಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿದ್ದು ಗುರುಗಳ ಆಶೀರ್ವಾದ ಇದ್ರೂ ಸಹ ನಮ್ಗೆ ಏನೋ ತಡೀತಿದೆ, ನಮ್ಮ ವಾಸನೆಗಳು ತಡೀತಾ ಇದೆ, ನಮಗ್ ಗೊತ್ತು, ಅದು ಕ್ಲಿಯರ್ ಆಗತ್ತೆ ಒಂದಿನ, ನಾವು ಹೋಪ್ಸ್ ಇಂದ ಬರ್ತಿದೀವಿ. ಈ ಜ್ಞಾನ ಅವ್ರಿಗೆ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ. ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಕೋಬಹುದು ಕಾಂತಿ. ಅಂದ್ರೆ ಇವಾಗ ಸೊಸೈಟಿಲೇ ಸುಮಾರು ಹಂಗ ಆಗೋಗಿದೆ. ಅಕ್ಕಪಕ್ಕದ ಮನೆಯವ್ರುನು ಮಾತಾಡಲ್ಲ, ಜೊತೆಗೆ ನಮ್ದೇ ಅನ್ನೋದು ಒಂದು ಕಮ್ಯುನಿಟಿ. ಈಗ ನಾವ್ ಹೆಂಗೆ ಸತ್ಸಂಗ ಅಂತ ಮಾಡ್ಕೊಂಡು ಒಂದು ವೆಲ್ ವಿಷರ್ಸ್ ಎಲ್ಲ ಒಂದ್ ಕಡೆ ಸೇರಿ ಮಾತಾಡಿ ವಿಚಾರ ವಿನಿಮಯ, ಆ ತರದ್ದು ನಾರ್ಮಲ್ ಪರ್ಸನ್ಗೆ ಏನೂ ಇರಲ್ಲ. ಸೊ ಅವ್ರು ಮನೆ ಒಳಗಡೆನೆ ಇದ್ದು ನಾಲ್ಗೋಡೆ ಮಧ್ಯೆನೆ ಅವ್ರು. ಸೊ ಕೌನ್ಸಿಲಿಂಗ್ ಅನ್ನೋದು ಜಸ್ಟ್ ಅವ್ರ ಕಷ್ಟನ ಕೇಳಿಸ್ಕೊಂಡು
ಸೊ ಹಿಂದಿನ ಕಾಲದಲ್ಲಿ ಅದಕ್ಕೆ ಈ ಅಷ್ಟು ಇವಾಗ ಇರುವಷ್ಟು ಕೌನ್ಸಿಲಿಂಗ್ ಬೇಡಿಕೆ ಇರ್ಲಿಲ್ಲ ಅನ್ಸತ್ತೆ. ಯಾಕೆಂದ್ರೆ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡವ್ರು, ಎಲ್ಲಾರು ಡಿಸ್ಕಸ್ ಮಾಡೋರು, ಅಯ್ಯೋ ಬಿಡ್ರಿ ಎಲ್ಲಾರ್ ಮನೇಲೂ ಅದೇ ಬನ್ರಿ ಮಾಡೋಣ ಕೆಲ್ಸ ಅಂತ ಮತ್ತೆ ಮಾಡ್ಕೊಳ್ಳೋರು. ಮೋಸ್ಟ್ಲಿ ಇವಾಗ ಆತರ ಇಲ್ಲ. ಎಲ್ಲರೂ ಫಾಸ್ಟ್ ಲೈಫ್, ದೇ ವಾಂಟ್ ಟು ಅಚೀವ್ ಸಮಥಿಂಗ್. ಇನ್ಕಂಪ್ಲೀಟ್ನೆಸ್ ಜಾಸ್ತಿ ಇದೆ, ಎಷ್ಟೇ ಇದ್ರೂ ಸಂತೃಪ್ತಿ ಇಲ್ಲ. ಸೊ ಮನೇಲಿರೋರು ಎಲ್ರು ಕೆಲ್ಸಕ್ ಹೋದ್ರುನು ಅವ್ರಿಗೆ ಹಣ ಸಾಕಾಗಲ್ಲ. ಸೊ ಹೀಗೆ ಅಷ್ಟು ಅಸಂತೃಪ್ತಿ ಜೀವನ ಇರೋವಾಗ ಅವ್ರಿಗೆ ಮತ್ತೆ ಕಾಯಿಲೆಗಳು ಬಂದೇ ಒಂದು 10 ನಿಮಿಷ ಒಬ್ರ ಹತ್ರ ಮಾತಾಡಿದ್ರೆ ಟೈಮ್ ವೇಸ್ಟ್ ಅಂತ ಅನ್ಕೊಳ್ಳೋ ಅನ್ನೋ ಇದು ಕಾಲ ಇದು. ಸೊ ಸೊಲ್ಯೂಷನ್ ನಮ್ಮಲ್ಲೇ ಇರತ್ತೆ ಅಲ್ವಾ ಮೇಡಮ್? ಅವ್ರ ಕುಟುಂಬಗಳು ಇಮೋಷನ್ಸ್ ಅವರೇ ಅರ್ಥ ಮಾಡ್ಕೊಳ್ದೇ ಇರೋ ಲೆವೆಲ್ ಅಲ್ಲಿ ಇರುವಾಗ ಇನ್ನ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಅವ್ರ ಜೊತೆ ಅವರೇ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಆಕ್ಚುಲಿ. ಎಲ್ಲ ಔಟ್ವರ್ಡ್ಲಿ ನೆಕ್ಸ್ಟ್ 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 ಹೋಗ್ತಾ ಇರೋದು ಇನ್ ದಿ ರ್ಯಾಟ್ ರೇಸ್ ಇರೋದ್ರಿಂದ. ಸೊ ಇನ್ನ ನಾನು ನನ್ನ ಆತ್ಮ ಅಂತ ಲೆವೆಲ್ ಬರಕ್ ಸಾಧ್ಯನೇ ಇಲ್ಲ ಅವ್ರುಗಳು. ಫಸ್ಟ್ ಅವ್ರ ಇಮೋಷನ್ಸ್, ಕೋಪ ಯಾಕೆ ಬರ್ತಿದೆ ಆ ಲೆವೆಲ್ ನೋಡ್ಕೊಳ್ಬೇಕು. ಬಟ್ ಏನಂದ್ರೆ ಒಂದು ಕೌನ್ಸಿಲರ್ಗೆ ಅಟ್ಲೀಸ್ಟ್ ಈ ಜ್ಞಾನ ಇದ್ರೆ ತುಂಬಾ ಸಹಾಯ ಆಗುತ್ತೆ. ಇಲ್ಲಿ ಎಷ್ಟೋ ಅವ್ರ ಭಾವನೆ ಜೊತೆಲಿ ಇವರು ಕೊಚ್ಕೊಂಡು ಹೋಗ್ಬಿಟ್ಟು ಇವರು ಇನ್ನೇನೇನೇನೋ ಟೆನ್ಷನ್ ಸಿಕ್ಕಾಕೊಂಡ್ಬಿಡ್ತಾರೆ. ಆ ತರ ಚಾನ್ಸಸ್ ಕೌನ್ಸಿಲರ್ಗೆ. ಮಾನಸ ಸರೋವರ ಸಿನಿಮಾದಲ್ಲಿ ಅದೇ ಬಂದಿದೆ. ಬಟ್ ಒಂದೊಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಆ ಕೌನ್ಸಿಲರ್ಗೆ ಬಂದಿದ್ದ ವ್ಯಕ್ತಿಗೆ ಈ ಕೌನ್ಸಿಲರ್ ಮೇಲೆ ಒಂದು ನಂಬಿಕೆ ಬಂದು ಇದರಿಂದ ನಮ್ಗೆ ಸಹಾಯ ಆಗ್ತಿದೆ ಅಂತ ಬಂದಾಗ, ಸ್ವಲ್ಪ ಹೆಚ್ಚು ಆತ್ಮೀಯತೆ ಬೆಳೆದಾಗ, ಆಗ ಕೆಲವು ಸಂದರ್ಭಗಳಲ್ಲಿ ಇವರು ಅವ್ರನ್ನ ಒಂದು ಸ್ವಲ್ಪ ಈ ಕಡೆಗೆ ತರೋ ಪ್ರಯತ್ನ, ರಿಮೋಟ್ ಚಾನ್ಸಸ್, ಬಟ್ ಸ್ವಲ್ಪ ಮಟ್ಟಿಗೆ ಎಲ್ಲೋ ಅಲ್ಲಿ ಇಲ್ಲಿ ಅಲ್ಲ. ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಅವ್ರೊಂಥರ ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೋತಾರೆ. ಯಾವ ಪ್ರಾಬ್ಲಮ್ ತಿರ್ಗಾ ನಮ್ಮ ಹತ್ರ ಬರಲ್ಲ ಅಂತ ಅನ್ನೋ ಲೆವೆಲ್ ನಾವ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದೇ ಹೊರತು ಆ ಸುಳಿಲ್ ಸಿಕ್ಕಾಕೋತಾ ಇದ್ರೆ ಪ್ರತಿ ಸಲಕ್ಕೂ ನಮ್ಮ ಹತ್ರ ಬರ್ತಾ ಇದ್ರೆ ಅದು ಕೌನ್ಸಿಲಿಂಗ್ ಅಂತಾನೆ ಅನ್ಸ್ಕೊಳಲ್ಲ. ಒಂದ್ ಹಂತದಲ್ಲಿ ಈ ಪ್ರಾಬ್ಲಮ್ ಬಂತು, ನನಗ್ ಗೊತ್ತಿದೆ ಹೇಗ್ ಸಾಲ್ವ್ ಮಾಡ್ಕೊಳಕ್ಕೆ ಅಂತ ಅವ್ರಿಗೆ ಆ ಎಂಪವರ್ ಮಾಡ್ಬೇಕು ನಾವು. ನಮ್ ಕೆಲ್ಸ ಅಷ್ಟೇ. ನಾವು ಪ್ರಾಬ್ಲಮ್ಸ್ ಬರ್ದಿರ ಇರಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ನನಗ್ ಬಂದ್ಬಿಡ್ತಾ ಅಂತ ಅನ್ಬಿಟ್ರೆ ಅದ ಆಯ್ತಲ್ಲಿ. ಈಗ ನಮ್ಗೂ ಅಷ್ಟೇ, ಇಲ್ಲಿ ಈ ಒಂದು ವಿದ್ಯೆ ಅದೇ ಹೆಲ್ಪ್ ಮಾಡೋದು. ನಮ್ಗೆ ಪ್ರಾಬ್ಲಮ್ಸ್ ಬರ್ತಾನೆ ಇರತ್ತೆ, ಅದನ್ನ ಹೇಗೆ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ಬೇಕು ಅಂತ ಅನ್ನೋದು ಇಲ್ಲಿ ಬರೋದು. ಅಲ್ಲೂ ಹಾಗೆ ಎಮೋಷನಲ್ ಲೆವೆಲ್ ಅಲ್ಲಿ ಬರ್ಬೇಕು, ಇಲ್ಲಿ ಆತ್ಮ ಲೆವೆಲ್ ಅಲ್ಲಿ ಬರ್ಬೇಕು, ಅಷ್ಟೇ ವ್ಯತ್ಯಾಸ. ಅದೇ ನನಗೆ ಏನಾಗತ್ತೆ ಅಂತಂದ್ರೆ ಕೌನ್ಸಿಲಿಂಗ್ ಮಾಡುವಾಗ ಕಂಪ್ಲೀಟ್ ಡಿಟ್ಯಾಚ್ಡ್, ಅವ್ರದ್ದು ನಂದಲ್ಲ. ತುಂಬಾ ದುಃಖ, ಅಳೋದು ಎಲ್ಲ ಆಗತ್ತೆ. ಅಂತ ಟೈಮಲ್ಲಿ ನಾನು ಅಳ್ತಾ ಕೂತ್ಬಿಟ್ರೆ ಈಗ ಎಲ್ಲರಿಗೂ ಸಿಮಿಲರ್ ಆಗಿ ಇರುತ್ತೆ. ಇವಾಗ ಯಾರೋ ಹೋಗ್ಬಿಟ್ಟಿದ್ರು ಅಂತ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾ, ನಂದು ನನಗ್ ಜ್ಞಾಪಕ ಬರುತ್ತೆ. ಇಲ್ಲ ನಾನು ಯಾರೋ ಅಪ್ಪ ಅಮ್ಮ ಹೋದಾಗ ಅದ್ರದ್ದು ಬಂದ್ಬಿಡತ್ತೆ. ಬಟ್ ಅದು ನಂದದು, ಇದು ಇವ್ರದ್ದು. ಇವ್ರಿಗೆ ಹೇಗ್ ನಂದು ಎಕ್ಸ್ಪೀರಿಯನ್ಸ್ ಇಂದ ಆ ಅಡ್ವಾಂಟೇಜ್ ತಗೊಂಡು ಇವ್ರಿಗೆ ಹೇಗೆ ಹೆಲ್ಪ್ ಮಾಡಕ್ ಸಾಧ್ಯ, ಆ ಗ್ರೀಫ್ ಇಂದ ಹೇಗ್ ಬರ್ಸಕ್ ಸಾಧ್ಯ ಅಂತ ಯೋಚನೆ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಆ ಒಂದು ಸೆಪರೇಷನ್ ಮಾಡ್ಕೊಳಕ್ ಈಸಿ ಆಗತ್ತೆ ಇದು. ಆದ್ರೆ ಕಾಂತಿಯಾನಿ ಮೇಡಮ್ ಹೇಳ್ದಂಗೆ, ಈಗ ನೀ ಹೇಳ್ದಿಯಲ್ಲ, ಯಾರೋ ಯಾವುದೋ ಒಂದು ಸಾವಿನ ಚಿತ್ರ ತಗೊಂಡು ಅವ್ರು ಬಂದಿರ್ತಾರೆ, ಅಳ್ತಾ ಇರ್ತಾರೆ. ನಿನಗೆ ನೀನು ಹತ್ರದವ್ರನ್ನ ಕಳ್ಕೊಂಡಿದ್ ನೆನಪು ಬರುತ್ತೆ ನಿಂಗೆ. ನೀನ್ಗ ಆ ದುಃಖನ ಅವ್ರ ಜೊತೆಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಇಬ್ರು ಹತ್ಕೊಂಡು ಕುತ್ಕೋಬೇಕಾಗತ್ತೆ ಅಂದ್ರಲ್ಲ. ಈಗ ಇಲ್ಲಿ ಕಾಂತಿ ಇಸ್ ಡಿಫ್ರೆಂಟ್ ನಾವು. ಕಾಂತಿ ಇಸ್ ಎನ್ ಆತ್ಮಜ್ಯೋತಿ. ಕಾಂತಿಗೆ ಇಟ್ ವಿಲ್ ಬಿ ವೆರಿ ಈಸಿ ಟು ಟೇಕ್ ಸಚ್ ಥಿಂಗ್ಸ್. ಈಗ ನೀನು ಆ ದುಃಖನ ಎಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿರಲ್ಲ, ನಿನಗೆ ಗೊತ್ತಿರುತ್ತೆ ಸಾವು ಅಂದ್ರೆ ಏನು ಅನ್ನೋದು ಚೆನ್ನಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ನಾವು ಸ್ವಲ್ಪ ಡಿಟ್ಯಾಚ್ಮೆಂಟ್ ನಮ್ಮಲ್ಲಿ ಇರೋದ್ರಿಂದ ಯು ಕ್ಯಾನ್ ಡೂ ಅ ಬೆಟರ್ ಕೌನ್ಸಿಲಿಂಗ್ ಅಲ್ವಾ. ಆಮೇಲೆ ಗುರುಗಳು ಈಗ ಮಕ್ಕಳನ್ನ ಇದೇ ಒಂದು ಇನ್ಸಿಡೆಂಟ್ ಅಂದ್ರೆ ನನ್ಗಿಬ್ರು ತಂದೆ ತಾಯಿ ಇಬ್ರು ಇಲ್ದೇ ಇರೋದ್ರಿಂದ ಮೊದ್ಲೆಲ್ಲ ಬಂದಾಗ ನಂಗೆ ಸ್ವಲ್ಪ ಭಯನೇ ಆಗೋದು. ಚಿಕ್ಕ ಮಾಡ್ಬಿಟ್ರೆ ನನ್ ಕಣ್ಣಲ್ಲಿ ಎಲ್ಲಿ ನೀರ್ ಬಂದ್ಬಿಡತ್ತೋ ಅನ್ನೋದು ತುಂಬಾ ಭಯ. ಯಾಕೆ ನಾವ್ ತೋರ್ಸ್ಕೊಳಕ್ ಸಾಧ್ಯ ಇಲ್ಲ. ಅಯ್ಯೋ ಇವ್ರೇ ಅಕ್ಷರ ಮಾಡ್ಬಿಡ್ತಾರೆ, ನನ್ನ ಏನ್ ಅರ್ಥ ಮಾಡ್ಕೋತಾರೆ ಅಂತ ಆಗೋದು. ಬಟ್ ಈಗ ಏನಾಗತ್ತೆ, ನೀವ್ ಹೇಳ್ದಾಗೆ ಈ ಒಂದ್ ಜ್ಞಾನ ಬಂದಿರೋದ್ರಿಂದ ಏನು ಅನ್ಸೋದೇ ಇಲ್ಲ. ನಾವು ಒಂದಿನ ಹೋಗ್ತೀವಿ ಅಂತ ಅನ್ನೋದು ಬರುತ್ತೆ.
ಸೊ ನಾವು ಶಾಶ್ವತ ಅಲ್ಲ, ಇದೆಲ್ಲ ಬಂದ್ಬಿಡತ್ತೆ. ಈ ಒಂದು ಏನೇ ನಾವು ಕಲ್ತಿದೀವೋ ಅದೆಲ್ಲ ಬಂದ್ಬಿಡೋದ್ರಿಂದ ಸುಮ್ನೆ ಅದು ಸೈಲೆಂಟ್ ಆಗ್ಬಿಡುತ್ತೆ, ಮೈಂಡ್ ವರ್ಕೇ ಆಗಲ್ಲ, ಬ್ಲಾಂಕ್ ಹೋಗಿರುತ್ತೆ. ಸಾಕ್ಷಿ ಸೊ ರೂಪ. ಅವ್ರನ್ನ 100% ಅಬ್ಸಾರ್ವ್ ಮಾಡ್ಕೋಬಹುದು ಅವಾಗ. Correct, ಅವ್ರ correct. ತನಕ ಎಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋದು ನೀಟಾಗಿ ಹೋಗ್ತಾ ಇರುತ್ತೆ. ನಮ್ ನಾಪ್ಕನೇ ಬರಲ್ಲ. ಮೇ ಬಿ ಒಂದ್ಸಲ ಶುರುವಾದಾಗ ಬರತ್ತೇನೋ ಅಷ್ಟೇ, ಆಮೇಲೆ ಇಟ್ ಡಸಂಟ್ ಪಾಪ್ ಅಪ್. ಮತ್ತೆ ಆಗ್ತಾ ಇತ್ತು ಭಯ ಆಗೋದು ನನ್ಗೆ, ಈ ತರದ ಸಿಚುಯೇಷನ್ ಬಂದ್ಬಿಟ್ರೆ ಭಯ ಆಗೋದು. ಅಯ್ಯೋ ನನ್ಗೂ ಬಂದ್ಬಿಡ್ತಲ್ಲಪ್ಪ ದುಃಖ ಅಂತ. ಈಗ ಆ ದುಃಖ ಅನ್ನೋದೇ ಇಲ್ಲ ಅಂತ ಆಗೋಗಿದೆ. ಅದರಿಂದ ಏನಾದ್ರೂ ಪರವಾಗಿಲ್ಲ, ಯಾವ ತರದ್ ಬಂದ್ರೂ ಪರವಾಗಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈ ಪುಟ್ಟ ಪುಟ್ಟ ಐಲೀಡ್ಸ್ಗಳನ್ನ ತಯಾರು ಮಾಡ್ತಾ ಇದಾರಲ್ಲ, ಒಂದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕಮ್ಯುನಿಟಿನ ಕೊಡ್ತಾ ಇದಾರಲ್ಲ ಗುರುಗಳು, ಅವ್ರಿಗೆಲ್ಲ ಜ್ಞಾನ ಕೊಟ್ಟು ಅದು ಒಂಥರ ಹಾಗೆ ಬೆಳೀತಾ 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 ಹೋಗ್ಬಿಟ್ರೆ, ಸ್ವಲ್ಪ ರಜಿತನ ಪ್ರಶ್ನೆಗೆ ಅಂದ್ರೆ ಈಗಿನ ಫಾಸ್ಟ್ ಯುಗದಲ್ಲಿ ಏನು ಎಲ್ಲ ಮರೆತು ಮುಂದೂಗ್ತಾ ಇದಾರಲ್ಲ, ರೋಡೇ ನೋಡ್ಕೊಳ್ದೆ ದಾಟ್ತಾ ಇದಾರಲ್ಲ, ಅದೆಲ್ಲ ತಹಬದಿಗೆ ಬರುತ್ತೆ. ಸ್ವಲ್ಪ ಜನರೇಷನ್ ಬೈ ಜನರೇಷನ್ ಈ ತರ ಐಲೀಡ್ಸ್ ಆರ್ ಪ್ರಾಮಿಸಿಂಗ್ ಕ್ಯಾಂಡಿಡೇಟ್ಸ್ ಆಫ್ ಟುಮಾರೋ ಅಲ್ವಾ? ಎಷ್ಟೊಂದು ಖುಷಿ ಆಗುತ್ತೆ ಅದು. ಇಟ್ಸ್ ಎ ಟಫ್ ಜಾಬ್ ಆಕ್ಚುಲ್ ಆಗಿ. ಚಿಕ್ಕ ಮಕ್ಕಳು ಆಟ ಆಡೋದ್ ಬಿಟ್ಟು ಅದ್ಯಾವುದೋ ಗೇಮ್ಸ್ ಆಡೋದ್ ಬಿಟ್ಟು ಇಲ್ಲಿಗೆ ಬರ್ತಾರೆ ಅಂತ ಅನ್ನೋದು ಸ್ವಲ್ಪ ಕಷ್ಟವೇ. ಅಂಥದ್ರಲ್ಲಿ ಈ ಮಕ್ಕಳೆಲ್ಲ ಸೇರ್ಕೊಂಡು ಈ ಜ್ಞಾನನ ಇಷ್ಟು ಬೇಗ ಪಡ್ಕೋತಾ ಇದಾರಲ್ಲಪ್ಪ, ಅದು ಒಂಚೂರು ಹೊಟ್ಟೆ ಕಿಚ್ಚು ಆಗುತ್ತೆ ಅಲ್ವಾ? ಕರೆಕ್ಟೇ ನೀವು ಹೇಳಿದ್ದು. ಯಾಕಂದ್ರೆ ಆ ಮಕ್ಳಿಗೆ ಜಾಸ್ತಿ ನಾವು ಒಂಥರ ಚಿಕ್ಕ ಮಕ್ಳನ್ನ ಪ್ರೋತ್ಸಾಹಿಸ್ಬೇಕು ಈ ತರದಿಕ್ ಬರೋದಿಕ್ಕೆ. ಅವಾಗ ಪ್ರಪಂಚನೇ ಬೇರೆ ತರ ನೋಡ್ತಾರಲ್ವಾ ಆ ಮಕ್ಳು. ಅವಾಗ ನಮ್ಗೆ ಈಗ ಗೊತ್ತಾಗ್ತಿರೋದು ಆ ಚಿಕ್ಕ ವಯಸ್ಸಿಂದ ಅದೊಂಥರ ಅದೇ ಒಂದು ಪ್ಯಾಟರ್ನೇ ಆ ತರ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಆ ಕೌನ್ಸಿಲರ್ಸು ಬೇಡ, ಕೌನ್ಸಿಲಿಂಗು ಬೇಡ, ಏನು ಬೇಡ, ಇದೊಂದಿದ್ರೆ ಆಯ್ತು ಅವ್ರಿಗೆ. ಕಲ್ಪನಾ, ನೀವು ಒಂದು ಈ ಸಾಧನಾ ಚಿಕಿತ್ಸೆಯದು ಒಂದು ಸ್ಕಿಪ್ ಮಾಡಿದ್ದಾರೆ ನಮ್ದು ಒಂದು 3 ಮಕ್ಳು. ಒಂದ್ಸಲಿ ಕೇಳಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿ. ನನಗೆ ಅವ್ರು ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಇಲ್ಲ, ಅಷ್ಟು ಟಫ್ ಆಗಿರೋದ್ನ ಆ ಮಕ್ಳುಗಳು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಒಂದ್ಸಲಿ ಕೇಳಿ ನೋಡಿ. ಸಂಸ್ಕೃತದಲ್ಲಿ ಪ್ರಶ್ನೆ ಕೇಳೋವಂಥದ್ದು ಸಂಸ್ಕೃತ. ಮೇಡಮ್, ಅದು ಟೈಮ್ ಸ್ಟ್ಯಾಂಪ್ ಎಷ್ಟು ನಿಮಿಷದಿಂದ ಶುರುವಾಗುತ್ತೆ? ಅಲ್ಲಿ ಬರುತ್ತೆ ರಜಿತಾ, ಎಂಡಿಂಗ್ ಅಲ್ಲಿ ಬರುತ್ತೆ ಅದು. ಹಾ ಸರಿ ಸರಿ, ಓಕೆ. ಬಿಫೋರ್ ಎಂಡಿಂಗ್. ಮೇಡಮ್, ನಾನು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಂಸ್ಕೃತ, ಇಂಗ್ಲಿಷು, ಕನ್ನಡ ಎಲ್ಲ ಹೇಳಿದಾರಲ್ಲ. ಕನ್ನಡ ಇಲ್ಲ, ಇಂಗ್ಲಿಷ್ ಇಲ್ಲ. ಇಂಗ್ಲಿಷ್ ಆಗಿದ್ರೆ ತುಂಬಾ ಟೈಮ್ ಹಿಡಿತಾ ಇತ್ತು ನಮ್ಗೆ, ಬೇರೆ ಮಕ್ಕಳಿಗೆ ಅವಕಾಶ ಆಗ್ತಾ ಇರ್ಲಿಲ್ಲ ಅಂತ ಮಾಡ್ಲಿಲ್ಲ. ಆಕ್ಚುಲಿ ಅದನ್ನು ಮಾಡ್ಬೇಕು ಅಂತಿತ್ತು ನನ್ಗೆ, ತುಂಬಾ ಟೈಮ್ ಆಗತ್ತೆ ಅಂತ ಮಾಡಿ. ಸೊ ಕಾಂತಿ, ಇಲ್ಲಿಗೆ ನಿಲ್ಸೋಣಪ್ಪ. ಮೆಡಿಟೇಷನ್ ಮಾಡ್ಬೇಕಾಗಿರೋದ್ರಿಂದ ಪ್ರೇಯರ್ ಮಾಡಿ ಆಮೇಲೆ. ಸೊ ನೆಕ್ಸ್ಟ್ ಟೈಮ್ ಕೂಲಿದು ಕ್ವೆಶ್ಚನ್ ಕಲ್ಪನಾ ಮೇಡಮ್ಗೆ. ಕಲ್ಪನಾ ಅದಕ್ಕೋಸ್ಕರ ಆದ್ರೂ ಬರ್ಲೇಬೇಕು. ತುಂಬಾ ಇಷ್ಟ ಆಯ್ತದು ಅಂತಂದ್ರು. ಇವತ್ತಿನ ವಿವೇಕ ಚೂಡಾಮಣಿಯನ್ನು ಮುಗಿಸಿ ಈ ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ
परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम् लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ओम तत्सत् श्री गुरुभ्यो नमः हरिः ओम।